राजाधिराज सद्गुरुनाथ महाराज की जय। श्री गुरुदेव। गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरुवे नमः। गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. महाराज की जय। श्री राम जय राम जय जय राम। 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 माधव मेघश्याम जानकी जीवन राम राम। सुंदर माधव मेघश्याम जानकी जीवन राम राम। श्री राम जय राम जय जय राम। श्री राम जय राम जय जय राम। राम राम सीता राम राम राम। राम राम सीता राम राम राम। राम 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 सीता राम राम राम। राम 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 बोला पुष्पाली। परब्रह्म सकळा परते तयास पाहता आपणती ते. हे खळे अनुभव मते सद्गुरु केलिया ठोब्बार कुमाई. ठोब्बार कुमाई. ठोब्बार कुमाई. ठोब्बार कुमाई. ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಂಪ್ರದಾಯದ ಮೂಲ ಪುರುಷರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋದಂಥ ಎಲ್ಲ ಸದ್ಗುರುವರ್ಯರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಸಪ್ತಾಹದ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ಸಂಪ್ರದಾಯದ ಮೂಲ ಪುರುಷರು ಆಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಕಾಡಸಿದ್ದೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಪ್ತಾಹದ ಮಂಗಲಮಯ ದಿನ
ಕೂಡಿರುವಂತಹ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವುಗಳೆಲ್ಲ ಪರಮಾರ್ಥದ ಅಂತಿಮ ಘಟ್ಟ ಯಾವುದು, ಪರಮಾರ್ಥದ ಅಂತಿಮ ಸ್ಥಿತಿ ಹೇಗಿರ್ತದೆ, ಆ ಸ್ಥಿತಿಯನ್ನು ಹೆಂಗೆ ಗುರುತಿಸ್ಲಿಕ್ಕೆ ಸಾಧ್ಯದ, ಇವೆಲ್ಲ ವಿಚಾರಗಳನ್ನು ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ದಾಸಬೋಧದ 200ನೇ ಸಮಾಸ ವಿಮಲ ಬ್ರಹ್ಮ ನಿರೂಪಣೆಯಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ಯಾರ. ಸಾಕಷ್ಟು ವಿಮಲ ಬ್ರಹ್ಮ ನಿರೂಪಣೆಗಳನ್ನು ನಾವು ಶ್ರವಣ ಮಾಡಿದ್ದಾಗ್ಯದ. ಆ ಸ್ಥಿತಿ ನಮಗೆ ಅಕಸ್ಮಾತ್ ಈ ಜನ್ಮದಾಗ ಪ್ರಾಪ್ತ ಆಗಲಿಲ್ಲ ಅಂದ್ರೆ ಮುಂದಿನ ಜನ್ಮ ಇದೇ ಬರ್ತದೆ ಅಂತೇಳಿ ಯಾವ ಗ್ಯಾರಂಟಿಯನ್ನು ಶಾಸ್ತ್ರಗಳು ಕೊಡುವುದಿಲ್ಲ. ಏನು ಅನನ್ಯವಾಗಿ ಸೇವಾ ಮಾಡಿದಂತಹ ಭೀಮಶಪ್ಪಣ್ಣ, ಆಮೇಲೆ ಯಕ್ಕುಂಡಿ ಯಾರವರು ಅಲ್ಲ ಗಾಡಿ ಕಟ್ಟ ಸೋಮಣ್ಣ, ಇವರೆಲ್ಲರೂ ತಮ್ಮ ಅಂಥ ಪ್ರಪಂಚದೊಳಗೆ ಸಮರ್ಥ ಸೇವೆ ಅನನ್ಯವಾಗಿ ಮಾಡಿದವರು. ಸೋಮಣ್ಣ ಮಾತ್ರ ದೇಹ ಬಿಟ್ಟ ಮೇಲೆ ಮಹಾರಾಜರು ಅಂದ್ರಂತ, ಸೋಮಣ್ಣ ತಿರುಗಿ ಮನುಷ್ಯ ಜನ್ಮ ತಗೊಂಡು ನೋಡುವ ಅಂತೇಳಿ ಗಂಗಕ್ಕತ್ತನ ಮುಂದೆ ಹೇಳಿದ್ರು. ಅಂದ್ರೆ ಮನುಷ್ಯ ಜನ್ಮ ತಗೊಳ್ಳಿಕ್ಕೆ ಎಷ್ಟೊಂದು ಅನನ್ಯ ಸೇವಾ ಅದ. ಇನ್ನು ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ನಿಮಗೆ ಆಗಬೇಕಾದ್ರೆ ಪರಿವರ್ತನ ಅಂತೂ ಬಹಳ ಆಗಬೇಕನ್ನುವಂಥದ್ದು ನಾವು ಗಟ್ಟಿಗೆ ಹಿಡ್ಕೋಬೇಕು. ಪರಿವರ್ತನ ಆಗೇವಂತೇಳಿ ಎಲ್ಲಿ ತನಕ ನಮ್ಮ ಅಂತರಂಗದಾಗದ ಅಲ್ಲಿ ತನಕ ಆಗಬೇಕನ್ನುವಂಥ ವಿಚಾರ ನಿಮಗೆ ಬರುವುದಿಲ್ಲ. ನಮಗೆ ಅನಿಸ್ತದೆ ನಮ್ಮ ಒಳಗೆ ನಾವು ಪರಿವರ್ತನೆ ಆಗ್ಯವು, ನಾವು ರಗಡ ಸಾಕಷ್ಟು ಜ್ಞಾನ ಸಂಗ್ರಹ ನಮ್ಮಲ್ಲಿ ಆಗಿದೆ ಅಂತೇಳಿ. ಆದರೆ ಒಟ್ಟಿನ ಮೇಲೆ ಭಕ್ತಿ ಜ್ಞಾನ ವೈರಾಗ್ಯದ ಒಂದು ಗರಿಷ್ಠ ಮಟ್ಟಕ್ಕೆ ಹೋಗಿ ನಾವು ಮುಟ್ಟು ತನಕ ಆ ಒಂದು ವಿಮಲ ಬ್ರಹ್ಮನ ಅವಸ್ಥೆಯ ಅನುಭವವನ್ನು ಅನುಭವಿಸಲಿಕ್ಕೆ ಬೇಕಾದಂಥ ಪಾತ್ರತೆ ನಿಮಗೆ ಬರಲಿಕ್ಕೆ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಮರ್ಥನೆ ಇರ್ತಾರೆ. ಅಂಥ ವಿಷಯವಾಗಿ ಈ ಒಂದು ಸಪ್ತಾಹದಾಗ ವಿಶೇಷವಾಗಿ ಆ ವಿಷಯದ ಬಗ್ಗೆ ಮಾತಾಡುವಂತಹ ಒಂದು ವಿಷಯವನ್ನು ನಾವು ಈಗ ಹೆಂಗದ ಅಂದ್ರೆ ಪ್ರತಿಯೊಂದು ಸಪ್ತಾಹದೊಳಗೆ ಒಂದೊಂದು ವಿಷಯವನ್ನು ಪ್ರಮಾಣ ಇಟ್ಟುಕೊಂಡು ಒಂದು ಆಧಾರ ಇಟ್ಕೊಂಡು ನಾವು ಮಾತಾಡಿದೆವು ಅಂದ್ರೆ ಎಷ್ಟು ಸಾಧ್ಯದ ಅಷ್ಟು ಒಂದು ವಿಷಯದ ಬಗ್ಗೆ ನಿರಸನ ಆಗ್ತದೆ. ನಿರಸನ ಆದಾಗ ಸಮಾಧಾನ ಆಗ್ತದೆ. ಯಾವಾಗಲಿ ಎಲ್ಲಿ ತನಕ ಪಾರಮಾರ್ಥಿಕ ಸಂಶಯಗಳು ನಮ್ಮಲ್ಲಿ ಹಾಗೆ ಉಳಿತಾವ ಅಲ್ಲಿ ತನಕ ಸಮಾಧಾನ ಅನ್ನುವಂಥದ್ದು ಪ್ರಾಪ್ತ ಆಗುವುದಿಲ್ಲ. ಆ ನಿರಸನ ಆಗಬೇಕಾದ್ರೆ ಸಾಕಷ್ಟು ಮಹಾತ್ಮರ ಅನುಭವಗಳಾಗಲಿ, ಮಹಾತ್ಮರು ಹೇಳಿದಂಥ ಗ್ರಂಥದ ಒಂದು ಏನಪ್ಪ ಅಂದ್ರೆ ಪ್ರಮಾಣವಾಗಲಿ, ಸದ್ಗುರುಗಳು ಹೇಳಿ ಹೋದಂಥ ಮತ್ತು ನಡೆದು ತೋರಿಸಿದಂತಹ ಒಂದು ಅವತಾರಕಾರದ ಒಂದು ಮಾತಾಡಬೇಡ್ರಿ, ಆ ಅವತಾರ ಕಾರ್ಯದ ಒಂದು ಪರಿಯಾಗಲಿ ನಾವು ಅಷ್ಟೊಂದು ತೀಕ್ಷ್ಣವಾಗಿ ನಾವು ಅದರ ಬಗ್ಗೆ ನಾವು ವಿಚಾರ ಮಾಡಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯದ. ಆದರೂ ಒಟ್ಟಿನ ಮೇಲೆ ಯಾವುದು ಕಾಣಿಸೋದಿಲ್ಲ, ಯಾವುದು ಏನೂ ಇಲ್ಲ, ಯಾವುದು ಅನಂತ ಹೆಸರುಗಳನ್ನು ಹೊಂದಿದರೂ ಸಹಿತ ಅದು ಅನಾಮಿ ಅನ್ನಿಸ್ಕೊಂಡದ, ಯಾವುದು ವಿಕಾರದನ್ನು ನಮಗೆ ಕಲ್ಪನಾಕ್ಕೆ ನಮ್ಮ ನೋಡಲಿಕ್ಕೆ ವಿಕಾರಗಳ ಕಲ್ಪನೆ ಆದರೂ ಸಹಿತ ಅದು ವಾಸ್ತವಿಕವಾಗಿ ನಿರ್ವಿಕಾರ ಸ್ಥಿತಿ ಅದ, ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ. ಅದೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಒಂದು ಸ್ಥಿತಿನೂ ಅದ. ನಮಗೆ ಅನುಗ್ರಹ ಮಾಡಿದಂತಹ ಸದ್ಗುರುಗಳನ್ನು ನಾವು ಶೋಧ ಮಾಡಿದ್ದೀವಿ ಅಂದ್ರೆ, ನಾವು ಶೋಧ ಮಾಡೋದಕ್ಕಿಂತ ಅಕಸ್ಮಾತ್ ಅವರು ಸಂತೋಷಗೊಂಡ ತಮ್ಮ ಸ್ಥಿತಿಯನ್ನು ನಮಗೆ ಅರಿಬೇಕಂತ ಇಚ್ಛಾ ಮಾಡಿದ್ರೆ ವಿಮಲ ಬ್ರಹ್ಮನ ಸ್ಥಿತಿ ನಾವಾಗೆ ಪಡ್ಕೊಳ್ಳಿಕ್ಕಾಗೋದಿಲ್ಲ, ನಾವಾಗೆ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದು ಯಾವಾಗ ಆಗ್ತಂದ್ರೆ ಸದ್ಗುರುಗಳು ನಮ್ಮ ಮೇಲೆ ಮನಸ್ಸು ಮಾಡಬೇಕು. ಸದ್ಗುರುಗಳು ನಮ್ಮ ಸೇವೆಗೆ ಅಥವಾ ನಮ್ಮದು ಯಾವುದೋ ಒಂದು ಸ್ಥಿತಿಗಾಗಿ ಅಥವಾ ಏನಪ್ಪ ಅಂದ್ರೆ ಸರ್ವಾರ್ಪಣ ಒಂದು ಏನಪ್ಪ ಅಂದ್ರೆ ಸದ್ಗುರುವಿಗೆ ಶರಣು ಹೋಗೋದರಿಂದ ಆಗುವಂಥ ಒಂದು ಆನಂದದಿಂದ ಸದ್ಗುರುನಾಥ ನಾ ಹಿಂಗಿದ್ದನಪ್ಪ ಅಂಥೇಳಿ ತಮ್ಮ ಶಿಷ್ಯರಿಗೆ ತೋರಿಸಿದಾಗ ಮಾತ್ರ ಆ ಶಿಷ್ಯನಿಗೆ ಮಾತ್ರ ಅನುಭವ ಆಗ್ತದೆ. ಅಂಥ ಶಿಷ್ಯರಿಗೆ ಸತ್ಶಿಷ್ಯರು ಅಂತಾರೆ. ಅಂಥ ಶಿಷ್ಯರು ಸತ್ಶಿಷ್ಯರಿಗೆ ಮಾತ್ರ ಆಗ್ತದೆ. ಸತ್ಶಿಷ್ಯರ ಒಂದು ಪಾತ್ರತೆ ಹೆಂಗದ ಅಂದ್ರೆ ಸದ್ಗುರುಗಳ ಒಂದು
ಪಾರ್ಶ್ವಭೂಮಿನೇ ಸತ್ಶಿಷ್ಯದ. ಸತ್ಶಿಷ್ಯ ಆಗಲಾರ್ದ ಸದ್ವಸ್ತು ಗೋಚರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸತ್ಶಿಷ್ಯರ ಬಗ್ಗೆನೂ ನಾವು ಏನಪ್ಪ ಅಂದರೆ 2ನೇ ದಿವಸ ಇಲ್ಲಿ ಆ ವಿಷಯವಾಗಿ ನಾವು ಚಿಂತನೆ ಮಾಡಿದೆವು. ಮೊದಲು ಸತ್ಶಿಷ್ಯರಾಗಬೇಕು, 2ನೇದು ಭಕ್ತಿ ಜ್ಞಾನ ವೈರಾಗ್ಯ, ಈ 3 ನಾವು ಪ್ರಾಪ್ತ ಮಾಡ್ಕೋಬೇಕು. ಇಷ್ಟು ಮಾಡಿಕೊಂಡಾಗ ಆ ಒಂದು ಯಾವ ವಿಮಲ ಬ್ರಹ್ಮನ ಸ್ಥಿತಿಯ ಬಗ್ಗೆ ಸಮರ್ಥರು ಹೇಳ್ತಾರಲ್ಲ, ಆ ಸ್ಥಿತಿ ಸ್ವಲ್ಪ ಕಿಂಚಿತ್ ಅನುಭವ ಗುರುಕೃಪೆಯಿಂದ ಆಗ್ತಂತಾರೆ. ಅದು ಹೆಂಗದ ಅಂದ್ರೆ ಹರಿ फुटेना तुटेना चळेना ढळेना फुटेना तुटेना चळेना ढळेना फुटेना तुटेना सदा संचले मी पणे ते कळेना सदा संचले मी पणे ते कळेना फुटेना तुटेना जळेना डळेना फुटेना तुटेना जळेना डळेना दया एक रूपासी तुझे न साहे दया एक रूपासी दये एक रूपासी तुझे न साहे मना संत आनंद शोधून पाहे मना संत आनंद शोधून पाहे जळेना डळेना तुटेना फुटेना जळेना डळेना नसे मानसी नष्ट आशा दुराशा वसे हृदयी देव तो जाण जैसा वसे हृदयी तो वसे हृदयी देव तो जाण ऐसा न भाते परी व्यापक जाण तैसा सदा संचला येत ना जात काही जात काही तयाविन कोठे रिता ठाव नाही तयाविन कोठे रिता ठाव नाही तुटेना 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 जळेना सदा संचले मी पणे सदा संचले मी पणे ते तुटेना तुटेना जळेना जळेना डळेना जळेना गोपार कुमाई गोपार कुमाई गोपार कुमाई गोपार कुमाई माई गोपार कुमाई बोला पुंडली राजा फुटेना तुटेना ಚಳೇನಾ ಢಳೇನಾ. ಫುಟೇನಾ ಅಂದ್ರೆ ಏನು, ಒಡೆಯುವುದಿಲ್ಲ. ತುಟೇನಾ ಅಂದ್ರ ಮುರಿಯುವುದಿಲ್ಲ. ಚಳೇನಾ ಅಂದ್ರ ಅಳಿಗಾಡುವುದಿಲ್ಲ. ಢಳೇನಾ ಅಂದ್ರ ಏನಪ್ಪಾ ಅಂದ್ರ ಅದು ಕುಸಿದು ಬೀಳುವುದಿಲ್ಲ. ಇದು ಪರಬ್ರಹ್ಮನ ಬಗ್ಗೆ ಸಮರ್ಥರು ಹೇಳುವಂತಹ ಮಾತ. ಇದು ಏನಪ್ಪಾ ಅಂದ್ರೆ ಮನಾತಿ ಶ್ಲೋಕನಾಗ ಅವ್ರು ಹಿಂಗೆ ಹೇಳ್ತಾರೆ.
ಪುಟೇನ ತುಟೆ. ಈಗ 6ನೇ ದಶಕನೊಳಗೆ ಬ್ರಹ್ಮಮಾಯಾ ನಿರೂಪಣ ಅಂತ ಒಂದು ನಿರೂಪಣ ಮಾಡ್ಯಾರ. ಎಂದು ಅದ್ರೊಳಗೆ ಅವ್ರಂತಾರ ಬ್ರಹ್ಮ ಮತ್ತು ಮಾಯೆ ಏನು ಇವೆರಡರ ವಿಂಗಡಣೆ ಮಾಡಿ ಹೇಳುವತ್ತಾಗ ಅವ್ರು ಅಂತಾರ ಮಾಯಾ ತುಟೆ ಬ್ರಹ್ಮ ತುಟೇನ, ಮಾಯಾ ತುಟೆ ಬ್ರಹ್ಮ ತುಟೇನ, ಮಾಯಾ ವಿಟೆ ಬ್ರಹ್ಮ ವಿಟೇನ. ಅಂದ್ರ ಮಾಯಾ ಇದು ಇದು ಮುರಿತದ, ಒಡಿತದ, ನಾಶ ಆಗ್ತದ. ಇದೆಲ್ಲ ಮಾಯೆಗೆ ಸಂಬಂಧಿಸಿದ ವಿಷಯ. ಅಂದ್ರೆ ಈಗ ಕಣ್ಣಿಗೆ ಕಾಣಿಸುವಂತಹ ಈ ಒಂದು ಸೃಷ್ಟಿಯ ಒಳಗೆ ಏನು ಕಣ್ಣಿಗೆ ಕಾಣಿಸ್ತದಲ್ಲ ಅದೆಲ್ಲನೂ ಒಡಿತದ, ಮುರಿತದ, ನಾಶ ಆಗ್ತದ. ಇವೆಲ್ಲ ಯಾವಾಗ ಆಗ್ತದಂದ್ರೆ ಮಾಯಾದೊಳಗಿದ್ರೆ ಆಗ್ತದ. ಈ ಉಪದೇಶವನ್ನ ಸಮರ್ಥ ರಾಮದಾಸ್ ಮಹಾರಾಜರು ಶಿವಾಜಿ ಮಹಾರಾಜರಿಗೆ ಈ ಉಪದೇಶವನ್ನು ಕೊಡ್ತಾರೆ. ಉಪದೇಶ ತಗೊಂಡೇನಪ್ಪ ನೀನು ಅಂತ ನಾವು ಅಂತೀವಿ, ತಗೊಂಡೇವ್ರಿ ಅಂತೀವಿ. ನಾಮೋಪದೇಶ ತಗೊಂಡು ಏನಂತಂದಕ್ಕೆ ಇದು ಯೋಗ್ಯದ. ನಾಮೋಪದೇಶ ಆಗ್ಯದನು ನಿಮಗಂತ ಕೇಳ್ಬೇಕು ನಾವು. ಉಪದೇಶ ಆಗ್ಯದನಂದ್ರೆ ಉಪದೇಶನೇ ಬೇರೆ, ನಾಮೋಪದೇಶನೇ ಬೇರೆ. ನಾಮೋಪದೇಶ ಕೊಟ್ಟ ಮೇಲೆ ಸದ್ಗುರುನಾಥ ಉಪದೇಶ ಮಾಡ್ತಾನ. ಅದಕ್ಕೆ ಪ್ರಬೋಧಿತಾತೋ ಶ್ರಮಭಾರ ಜಾಲ. ನಮಗಿದನ್ನು ಉಪದೇಶ ಮಾಡೋ ಸಂಬಂಧ ಎಷ್ಟು ತ್ರಾಸ ತಗೊಂಡ್ರಿ ಗುರುರಾಯ ಅಂತ ನಾನು ಕರುಣಾಷ್ಟಕದೊಳಗೆ. ಮಹಾರಾಜರು ನಮಗೆ ಉಪದೇಶ ಮಾಡೋ ಸಂಬಂಧ ಎಷ್ಟು ತ್ರಾಸ ತಗೊಂಡ್ರಿ ಅಂತೀರಿ ನೀವು. ಪ್ರತಿಯೊಬ್ಬರ ಮನಸ್ಸು ಬೇರೆ, ಪ್ರತಿಯೊಬ್ಬರ ವಿಚಾರ ಬೇರೆ, ಪ್ರತಿಯೊಬ್ಬರು ಬೆಳೆದ ರೀತಿ ಬೇರೆ, ಪ್ರತಿಯೊಬ್ಬರಂತಲ್ಲಿ ಇರುವಂತಹ ಅಜ್ಞಾನದ ಒಂದು ಸ್ಥಿತಿ, ಆ ಒಂದು ಲೆಕ್ಕ ಲಿಮಿಟ್ ಎಷ್ಟದ ಅದು ಬೇರೆ. ಮತ್ತ ಅವ್ರವ್ರಿಗೆ ಆ ರೀತಿನೇ ಹೇಳಬೇಕಲ್ಲ. ಆ ರೀತಿ ಹೇಳಲಿಕ್ಕೆ ಯಾರಾದರೂ ಸಮರ್ಥರಿದ್ರೆ ಅದು ಕೇವಲ ಬ್ರಹ್ಮಜ್ಞಾನಿ, ಎಲ್ಲಿ ಬ್ರಹ್ಮನಲ್ಲಿ ನೆಲೆ ನಿಂತಹ ಸದ್ಗುರುನಿಂದ ಮಾತ್ರ ಸಾಧ್ಯ ಅಂತಾರೆ. ಟೊಬ್ಬಾರ ಕುಮಾಯಿ ಟೊಬ್ಬಾರ ಕುಮಾಯಿ. ಶಿಷ್ಯನ ಒಂದು ಆಂತರಿಕ ಸ್ಥಿತಿಯನ್ನ ಗುರುತಿಸಿ ಅದರ ಮುಂದಿನ ಮೆಟ್ಲಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಅಂಥ ಏನಪ್ಪಾ ಅಂದ್ರೆ ಕೃಪಾವಂತರು ಯಾರಂದ್ರ ಅದೇ ಸಂತ ಸಜ್ಜನರು, ಸದ್ಗುರುಗಳು. ಅದಕ್ಕೆ ತುಮಿ ಸಂತ ಮಾಯ ಬಾಪ ಕೃಪಾವಂತ ಕಾಯಮಿ ಪತಿತ. ನಮ್ಮಂತ ಪತಿತರನ್ನ ಉದ್ಧಾರ ಮಾಡ್ಲಿಕ್ಕೆ ಬಂದಂತ ಅನಾಮಾರ್ಗಿ ಕೋಣಿ ಜನ ಜಯ ಜಾತೀಲ. ಯಾತೋನೆ ಕಾಡಿಲ್ಲ ನೋಡಿ ತುಕೊಬ್ಬರ ಅಂತಾರ. ಇರ್ಲಿ ಒಡಮಾರ್ಗಿ ಕೋಣಿ ಜನಜೆ ಜಾತಿಲ ಯಾತೋ ನೀ ಕಾಡಿಲ್ಲ ತೋತಿ ಜ್ಞಾನಿ. ಅವ್ರಿಗೆ ಜ್ಞಾನಿಗಳ ನಂತರ ಅಲ್ಲ ಅಂತ ನಮ್ಮ ಅಜ್ಞಾನನೇ ಹೋಗ್ಲಾಡಿಸ್ಲಿಲ್ಲ ಅಂದ್ರ ಶಿಷ್ಯಾಚ ನ ಕರಿತಿ ಸಾಧನ ನ ಕರವಿತಿ ಇಂದ್ರಿಯದ ಮನ ಐಸಿಯಾ ಗುರು ಅಡಕ್ಯಾ ತೇತಿನ್ ಮಿಳಾಲೆ ತರಿ ಟಾಕ. ಒಗದು ಬಿಡ್ರಿ ಅಂತಾರ್ರಿ. ಆಕ್ಚುಲಿ ಈ ಶಬ್ದ ಬಳಸಬಾರ್ದು. ತಾಕಾವೆ ಅಂದ್ರೆ ಏನದು? ಎಷ್ಟು ಬಿರುಸು ಶಬ್ದ ಇದು. ಮತ್ತಂತಾರ ಜೋ ಗುರು ಬೀಡಸಾರು ತೋ ಅಧಮ ಹೂನ ಅಧಮ ಚೋರು ಚೋರಟ್ಯಾ ಮೈಂದ ಪಾಮರು ಧ್ರುವ್ಯ ಬೋದ್ರು. ನಾ ಇದರ ಅರ್ಥ ಕನ್ನಡ ನಿಮಗೆ ಹೇಳಿದ್ನಂದ್ರ ಇಷ್ಟು ಒಂದು ಕಠಿಣ ಶಬ್ದಗಳನ್ನ ಸಮರ್ಥರು ಬಳಸ್ಯಾರ. आपणासी पोहता नये लोक बुडवायासी कोण कारे ಗೋಡಿ ಯಾವಡಿ ವಾಯಾ ಜಾಯೆ. ನಿನಗೆ ಈಸ್ ಬರ್ಲಿಕ್ಕಂದ್ರ ಪಾರ ಮಾಡ್ತಾರೋ ಅಂತ ಕೆಲಸ ಯಾಕಿದ್ರು ಅಂತಾರೋ. ಇಷ್ಟು ಕೈ ಮಾಡಿದ್ರೆ ಉದ್ಧಾರ ಆಗಂಗಾತನು. ಬಾಬಾ ಸಾಹೇಬ್ ಮಹಾರಾಜ್ ಕಿ ಜೈ ಅನ್ರಿ ಉದ್ಧಾರ ಆಗ್ತೀರಂತ ಆಗ್ತದನ. ಬರೇ ಜೈಕಾರ ಹಾಕೋದ್ರಿಂದ, ಸದ್ಗುರುಗಳು ಜೈಕಾರ ಹಾಕೋದ್ರಿಂದ ಉದ್ಧಾರ ಆಗ್ತಿತ್ತಂದ್ರ ದೇವದೇವತೆಗಳು ಎಂದೋ ಉದ್ಧಾರ ಆಗಿ ಹೋಗ್ತಿದ್ರು.
ಕೇವಲ ಸದ್ಗುರುನಾಥನ ಪ್ರದಕ್ಷಿಣೆ ಹಾಕುವ ಸಂಬಂಧ ವಿಮಾನದಿಂದ ಇಡೀ ಗಡಬಡ ಮಾಡ್ಲಿಕ್ಕಂತಾರಂದ್ರ ಜೈಕಾರ ಅವ್ರು ಎಷ್ಟು ಆಗ್ತಿರ್ಬೇಕು ವಿಚಾರ ಮಾಡ್ರಿ. ವೈಕುಂಠದಾಗ ದೇವಲೋಕದಾಗ ಜೈಕಾರ ಮಾಡ್ಲಿಕ್ಕಂತಾರ ಸದ್ಗುರುಗಳದ್ದು. ಇಂಥ ಗುರುನಾಥ ಅಂಥ ಗುರುನಾಥ ನಮ್ಮನ್ನ ಪಾಮರರನ್ನ ಪತಿತರನ್ನ ಪಾವನ ಮಾಡ್ಲಿಕ್ಕೆ ಬಂದಾನ. ಅದಕ್ಕೆ ಪತಿತ ಪಾವನಾಚೆ ದಾಸ ಸಮರ್ಥರೇನಂತಾರ, ಪತಿತರನ್ನು ಪಾವನ ಮಾಡುವಂತವ ಮತ್ತು ಸದ್ಗುರುವಿನ ಅನನ್ಯ ದಾಸನಾದವ. ತೇಹಿ ಪಾವನ ಕರಿತಿ ಜಗಾಸ ಅವರಿಂದ ಮಾತ್ರ ಆಗ್ತದ. ಕೇವಲ ಸದ್ಗುರುಗತ ಡ್ರೆಸ್ ಹಾಕೋದು ಏನೇನೋ ನಾವು ಏನಪ್ಪಾ ಅಂದ್ರ ಚಂದ ಮಾಡ್ಕೊಂಡು ನಾವು ಜಗತ್ತಿನ ಉದ್ಧಾರ ಮಾಡ್ಲಿಕ್ಕೆ ಆಗುದು. ಇಂಥವ್ರು ಬಹಳ ಮಂದಿ ಹೋಗ್ಯಾರ. गेले बहुत संसारी गेले बहुत वेशधारी गेले बहुत नाना परिनाना छंद करूनी. ಇದ್ದಾರೆ ಎಷ್ಟೋ ಮಂದಿ ಹೋಗ್ಯಾರಂತ. ಎಷ್ಟೋ ಮಂದಿ ವೇಷ ಹಾಕೊಂಡವ್ರು ಹೋಗ್ಯಾರ. ಏನೇ ಬಹುತ ವೇಷಧಾರಿ. ಎಷ್ಟೋ ಮಂದಿ ಸಂಸಾರ ಮಾಡ್ಕೊಂಡು ಹೋಗ್ಯಾರ. ಅವ್ರು ಹೋಗೋ ಸಂಬಂಧ ಸಂಸಾರ ಮಾಡ್ಯಾರ, ಆ ಮಾತು ಬೇರೆ. ಗೇಲೆ ಬಹುತ ನಾನಾ ಪರಿ ನಾನಾ ಚಂದ ಕರುನಿ. ಏನೇನೋ ಚಂದ ಮಾಡಿದ್ರು ಕರೆ ಹೋದ್ರಿ ಬಿಟ್ಟು. असो ऐसे सकळई गेले परंतु एकती राहिले जो स्वरूपाकार झाले आत्मज्ञानी. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಓ ಶಿಷ್ಯನಂತಲ್ಲಿ ಪಾತ್ರತಾ ಇತ್ತಂತ ತಿಳ್ಕೊರಿ ನೀವು. ಸದ್ಗುರುಗಳ ಉಪದೇಶ ಹೆಂಗಿರ್ತಂದ್ರೆ ಆ ಕ್ಷಣದೊಳಗೆ ಶಿಷ್ಯನ ಹೃದಯದೊಳಗೆ ಅಂಕುರ ಹೊಡಿಲಿಕ್ಕೆ ಶುರು ಮಾಡಿಬಿಡ್ತಂತೆ. ಅಂಕುರ ಅಂದ್ರೇನು? ಶಿಷ್ಯನ ಹೃದಯದೊಳಗೆ ಅವ್ರು ಬಿತ್ತಿದ್ರಂತ ತಿಳ್ಕೊರಿ ನೀವು. ಮೊಳಕಿನ ಹೊಡ್ಲಿಕ್ಕೆ ಆಗಿಂದಾಗ ಶುರು ಆಗ್ತದೆ. ಯಾವುದೇ ಬೀಜ ಬಿತ್ತಿದ ಕೂಡ ಟೈಮ್ ಅದ, ಇಷ್ಟು ಟೈಮ್ದಾಗ ಮೊಳಕೆ ಬರ್ತದೆ, ಮಡಿಕೆ ಹೊಡಿತದೆ. ಹಂಗಿಲ್ಲ, ಪಾತ್ರತಾ ಇರಬೇಕು. ಪಾತ್ರತಾ ಇರಬೇಕಾಗಿತ್ತಂದ್ರೆ ಅವನಂತಲ್ಲಿ ತೀವ್ರವಾದ ಮುಮುಕ್ಷತ್ವ ಇರಬೇಕು. ಭಗವಂತನ ಪ್ರಾಪ್ತಿಯ ತಳಮಳ ಗರಿಷ್ಠ ಮಟ್ಟ ಯಾವ ಶಿಷ್ಯನಂತಲ್ಲಿ ಇರ್ತಲ್ಲ, ಆ ಶಿಷ್ಯಗೆ ಅಕಸ್ಮಾತ್ ಸದ್ಗುರುನಾಥ್ ನಾಮೋಪದೇಶ ಮಾಡಿ ಉಪದೇಶ ಕೊಟ್ಟ ಅಂದ್ರ ಆ ಕ್ಷಣದಾಗ ಬ್ರಹ್ಮಸ್ಥಿತಿಯ ಅನುಭವ ಅವಾಗ ಆಗೇ ಆಗ್ತದೆ. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ. ಓ, ನೀವು ದೇವರನ್ನು ನೋಡ್ರಿ ಏನ್ರಿ? ನೀವು ದೇವರನ್ನು ತೋರಿಸ್ತೀರಿ ಏನ್ರಿ? ಹಿಂಗ ದೇವರನ್ನು ನೋಡು ತಳಮಳಕ್ಕ ಇವ್ರ ದೇವರ ಅಂದ್ಕೊಳ್ಳಿ ನಾವು ನಮಸ್ಕಾರ ಮಾಡ್ತೇವೆ. ಹಂಗ ಅಲ್ಲಿಲ್ಲ ಯಾರು. ವಿವೇಕಾನಂದರು ಶಿವನ ಗುಡಿಗೆ ಹೋಗಿದ್ರು. ಶಿವನ ಮೇಲೆ ಇಲಿ ಓಡಾಡ್ಲಿಕ್ಕತ್ತಿತ್ತು. ನಮಸ್ಕಾರ ಮಾಡ್ಲಿಕ್ಕೆ ಹೋಗಿ ದೊಡ್ಡ ದೇವರು ಶಿವ ಅಂದ್ರ ಅಂತೇಳಿ ಹೋಗಿದ್ರು. ಅವನ ಮೇಲೆ ಇಲಿ ಓಡಾಡ್ಲಿಕ್ಕತ್ತಿತ್ತು. ಅವ್ರಂದ್ರು ಒಂದು ಇಲಿ ಹೊಡ್ಕೋ ತಾಕತ್ತಿ ಹೋಗಿಲ್ಲ, ಇವ್ ಹೆಂಗ ದೇವರಾಗ್ತಾನ ಅಂದ್ರು. ಮೈ ಮೇಲೆ ಅಡ್ಡಾಡು ಇಲಿ ಜಾಡಿಸ್ಕೊಂಡು ತೆಗೆದು ಒಗಿಲಿಕ್ಕೆ ತಯಾರಿಲ್ಲಿವ, ಇವ ಹೆಂಗೆ ದೇವರಾಗ್ತಾನ? ಅಂದ್ರು ಅವ್ರು. ಹಂಗಾರ ಇವು ದೇವರಲ್ಲ. ಅದೇನಂತಾರಲ್ಲ, ಯಾರು ದೇವರು ಯಾರು ದೇವರು. ನಮ್ಮ ಮುಂಬೈದಾಗ ಲೋಕಲ್ ಟ್ರೈನ್ನಾಗ ಬರ್ಲಿಕ್ಕತ್ತಿದ್ನೆ ಡ್ಯೂಟಿ ಮುಗಿಸ್ಕೊಂಡು. ಇಬ್ಬರು ಕುಡುಕರಿದ್ರು. ಅಂದ ಕೂಡಲೇ ಅವರಂದ್ರು, ಅರೇ ಓ ಬೋಲ್ತಾ ಹೇ ಮೈ ಬಡ ಅಂತ ಅವನವ ಒಬ್ಬ ಕುಡುಕ. ಅರೇ ತು ಕಾಹೇ ಕಾ ಬಡ ಅಂತ ಇವನವ. ಏನ तुम तो धरती के ऊपर खड़ा ಅಂತಂದ. मैं बोलता हूं, धरती बोलता है मैं बड़ा मैं बड़ी. अरे तुम काहे को बड़ी? तुम तो शेष के ऊपर खड़ी है. खरे नहीं बेला ಕೇಳ್ಕೊತ ನಿಂತೆ. शेष बोलता है मैं बड़ा. अरे तुम काहे को बड़ा? तुम तो शिव के गले में पड़ा.
शिवा बोलता है मैं बड़ा अनुकूल है। अरे तुम काहे को पड़ा, तुम तो भक्तों के पीछे पड़ा। ठोब्बार कुमाई ಕುಡಿದ್ರು ಸಹಿತ ಕರೆಕ್ಟ್ ಮಾತಾಡಿದ್ರು ಅವರು. ಹಂಗ ನಾವು ಈ ಒಂದು ಆನಂದದ ನಶೆದೊಳಗಿದ್ರು ಸಹಿತ ಸತ್ಯವನ್ನೇ ಮಾತಾಡಬೇಕು. ನಮ್ಮದು ಹಂಗಂದ್ರೆ ಹಂಗ, ಹಿಂಗಂದ್ರೆ ಹಿಂಗ, ಹಂಗಂದ್ರೆ ಹಂಗ, ಇದು ಅಲ್ಲ. ಶಿವಾಜಿ ಮಹಾರಾಜರು ಇಷ್ಟೊಂದು ಮುಮುಕ್ಷತ್ವ ಇತ್ತು. ಮಹಾರಾಷ್ಟ್ರದೊಳಗೆ ಯಾರಾದರೂ ಸಂತರು ಶರಣರು ಇದ್ರಂದ್ರೆ ಅವ್ರಿಗೆ ದರ್ಶನ ತಗೊಳ್ಳಿಕ್ಕಂದ್ರೆ ತಳಮಳ ಆಗ್ತದೆ. ತುಕೋಬ್ಬಾರಾಯರು ದೊಡ್ಡ ಸಂತರು, ಎಲ್ಲರೂ ಬಂದು ಹೇಳಿದರು ಇಲ್ಲೇ ದೇವುದಾಗಿದ್ದಾರೆ. ಏನು ಸಂತರ್ರಿ ಅವರು ಅಂತಂದರು. ಹೋಗೇ ಬಿಡೋಣ ಅಂತಂದ್ರು. ಹೋಗಿ ತುಕೋಬ್ಬಾರಾಯರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಸಾಷ್ಟಾಂಗ ನೀವು ನೋಡ್ರಿ, ಶಿವಾಜಿ ಮಹಾರಾಜರ ಚರಿತ್ರೆ ನೋಡಿದ್ರಂದ್ರೆ ಅವರಂತಹ ಸಶಿಷ್ಯರು ಸಿಗುವುದೇ ಕಠಿಣ. ಸದ್ಗುರುನಾಥಗೆ ತಿರುಗಿ ಮಾತಾಡಲಿಲ್ಲ ಅವರು. ಒಮ್ಮೆ ಇದಕ್ಕೆ ಹೋಗಿದ್ರು, ಅಕ್ಕ ಮಹಾದೇವಿ ಕದಳಿವನಕ್ಕೆ ಹೋಗಿದ್ರಲ್ಲ. ಕದಳಿವನಕ್ಕೆ ಸಮರ್ಥರು ಹೋಗಿದ್ರು, ಇವರು ಹೋಗಿದ್ರು, ಇಬ್ಬರು ಕದಳಿವನದಾಗ. ಅವ್ರಂದ್ರು ಗುರುನಾಥನ ಇನ್ನು ನಾ ರಾಜಭಾರ ಆಡುವುದಿಲ್ಲ ಅಂತಂದ್ರು. ಎಲ್ಲ ನಾ ಇಲ್ಲೇ ನಾ ಧ್ಯಾನ ಮಾಡ್ಕೊತ, ಇಲ್ಲೇ ನಿನ್ನ ಸೇವೆ ಮಾಡ್ಕೊತಿರ್ತ. ಅವ್ರಂದ್ರೆ ಏನು ಹುಚ್ಚಿದ್ಯೋ, ನೀ ಬಂದದ್ದು ಅದಕ್ಕದ, ನಾ ಬಂದದ್ದು ಇದಕ್ಕದ. ನನಗೆ 5 ಮನೆ ಭಿಕ್ಷಾ ಬೇಡೋದು ನಿರ್ಮಾಣ ಇಲ್ಲ. ನಿನ್ನ ಏನಪ್ಪ ಅಂದ್ರೆ ಚಕ್ರವರ್ತಿ ಗುರು ಆದರೂ ಸಹಿತ 5 ಮನೆ ಭಿಕ್ಷಾ ಬೇಡ್ಕೊಂಡು ತಿನ್ನೋದು ನನ್ನ ಪರಿಸ್ಥಿತಿ ಅದ. ಅದ್ರಾಗೆ ರಂಗನಾಥ ಸ್ವಾಮಿ ಅಂತ ಒಬ್ಬವಿದ್ದ ಭಕ್ತ. ರಂಗನಾಥ ಸ್ವಾಮಿ ಹೆಂಗಿದ್ದಂದ್ರೆ ಅವನು ಟಿವಿ ಭಕ್ತಿ. ಅವನ ಹಿಂದೆ ತಲವಾರು ಹಿಡ್ಕೊಂಡು ಸೈನಿಕರು ಅಡ್ಡಾಡೋದು. ಇವು ಕುದುರೆ ಮೇಲೆ ಅಗದಿ 7 ಕುದುರೆ ಮೇಲೆ ಕೂತ್ಕೊಂಡು ಅವನ ಮೇಲೆ ಛತ್ರ ಚಾಮರ ಒಟ್ಟು ಇಷ್ಟು ರಾಜವೈಭವ. ಒಮ್ಮೇನಾತಂದ್ರೆ ಪುಣಾದೊಳಗೆ ಮಹಾರಾಜ ರಾಮದಾಸ್ ಮಹಾರಾಜರ ಬೆಟ್ಟಿಗೆ ಅವು ಬಂದ. ಇವ್ರು ಮಾಡಿದ ಮೇಲೆ ನಿಂತು ನೋಡಿದ್ರು, ರಾಜವಾಡದ ಮಾಡಿದ ಮೇಲೆ ಇವು ರಂಗನಾಥ ಸ್ವಾಮಿ ಅಂತ ದೊಡ್ಡ ಇದು ಅಂತ ಇವನು ಟಿವಿ ನೋಡ್ರಿ ಎಷ್ಟು ಮಂದಿ ಇದು ಮಾಡ್ತಾರೆ, ಮಂದಿನ ಮೋಸ ಮಾಡ್ತಾರೆ ಇವರು ಅಂತ ಇಷ್ಟಂದು ನೋಡಿ. ಸಮರ್ಥರಿಗೆ ಗೊತ್ತಾಯ್ತು, ನೋಡೋ ಶಿವಬಾ, ನಿನ್ನ ರಾಜ್ಯನಾಗ ಯಾರೇ ಬಂದರು ಸಹಿತ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬರುತ್ತಪ್ಪ, ಇಲ್ಲದ ನಿನ್ನ ಕಾರವಾರ ಮಾಡ್ಲಿಕ್ಕೆ ಹೋಗಬೇಡ ಅಂತ. ಅವನ ಸ್ಥಿತಿ ಹೆಂಗಿತ್ತಂದ್ರೆ ಸಜ್ಜನಗಢದಾಗ ಒಮ್ಮೆ ಪ್ರಾರಬ್ಧ ಹೆಚ್ಚಿಂದು ಆಮೇಲೆ ಪ್ರಯತ್ನ ಹೆಚ್ಚಿಂದು ಅಂತ ಚರ್ಚೆ ನಡೆದಿತ್ತು. ಚರ್ಚೆ ನಡೆದಾಗ ಕಲ್ಯಾಣ ಸ್ವಾಮಿ ಅಂದ, ಮಹಾರಾಜರ ಪ್ರಯತ್ನ ಹೆಚ್ಚಿಂದಲ್ರಿ ಅಂತಂದು. ನಾವು ಅದೇ ಅಂತೇಳಿ ಪ್ರಯತ್ನ ಹೆಚ್ಚಿಂದಲ್ರಿ. ಅವರಂದ್ರು ಪ್ರಯತ್ನ ಹೆಚ್ಚಿಂದ, ಆಯ್ತು ಸಮಯ ಬಂದಾಗ ನಿಮಗೆ ತಿಳಿಸ್ತಂದ್ರು. ತಿಳಿಸ್ತಂತ ಸ್ವಲ್ಪ ದಿವಸ ಹೋದ ಕೂಡ ನಡಿ ಕಲ್ಯಾಣಿ ಹೋಗ್ಬಿಡು ಅಂಥೇಳಿ ಇಬ್ಬರು ಜೋಳಿಗೆ ಹಾಕ್ಕೊಂಡ್ರು. ಜೋಳಿಗೆ ಹಾಕ್ಕೊಂಡು ಅಗದಿ ಕೆಟ್ಟ ಬಿಸಿಲಾಗ ರಾಜವಾಡೆ ಇದ್ರಾಗ ಸಜ್ಜನಗಡಿ ಬಿಟ್ಟು ಹೊಂಟ್ರು. ಅವ್ರು ರಂಗನಾಥ ಸ್ವಾಮಿ ಇವ್ರು ಇಲ್ಲಿ ಮನೆ ಬಿಡೋದಕ್ಕಿಂತ ಮೊದಲು ಅವ ಅಲ್ಲಿ ಬಿಟ್ಟಿದ್ದ. ರಂಗನಾಥ ಸ್ವಾಮಿ ಅಗದಿ ಟಿ ವಿ ಒಳಗೆ ಒಂದು ಅಗದಿ ಅಡವ್ಯಾಗ ಒಂದು ದೊಡ್ಡ ಕಲ್ಲಿತ್ತು. ಬಿಸಿಲಾಗ ಅವ ಬಂದ, ಇವರು ಬಂದರು, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಯಾಕೋ ರಂಗನಾಥ ಸ್ವಾಮಿನ ಈ ಕಡೆ ಯಾಕೆ ಹೊಂಟದ, ನಿಮ್ಮ ದರ್ಶನಕ್ಕೆ ನಿಮ್ಮ ಸಂಕಲ್ಪ ಮಾಡಿರಿ ಹೊಂಟಂದು ನಾವು ಅಂತವ್ರಿಗೆ ನೋಡಿ. ನಾವು ಹೊಂಟಿಲ್ಲ, ನೀವು ಬರಲಿ ಸರ್ ರಂಗನಾಥ್ ಬರಲಿ ಅಂತೇಳಿ ನೀವು ಸಂಕಲ್ಪ ಮಾಡಿರಿ ಅಂತ ನಾವು ಹೊಂಟು ಬಂದಿನಿ. ಹೌದು, ಏನೋ ಇದು ಏನು ಹುಚ್ಚಾರ, ಇದು ದೊಡ್ಡ ಏನು ಇದು ಅಂತಂತೆ. ನಿನ್ನಂತಲ್ಲಿ ವಿರಕ್ತಿನ ಇಲ್ಲ, ಏನಿಲ್ಲ, ಎಷ್ಟು ಟಿ ವಿ ನಿಂದು ರಾಜ ಟಿ ವಿ ಒಳಗೆ ಅಡ್ಡಾಡ್ತಿ, ಇದ್ಯಾಂಗೋ ಅಂತ. ಅದು ನಿಮ್ಮ ಸಂಕಲ್ಪನೆ ನಾವು. ಹಂಗಾರ ಇವತ್ತು ನಿನಗೆ ಹೇಳ್ತೀನಿ, ಈ ಬಿಸಿಲಾಗಿ ಈ ಕಲ್ ಮೇಲೆ ಕೂಡಂದ್ರು. ಈ ಕಲ್ ಮೇಲೆ ಕೂಡು, ನಾನು ಕಲ್ಯಾಣಿ ಹೋಗಿ ಒಂದಿಷ್ಟು ಭಿಕ್ಷಾ ತೊಗೊಂಡು ಬರ್ತೀವಿ, ನಮ್ಮ ಜೋಡಿ ಊಟ ಮಾಡಕ್ಕಂತ ನೀ ಅಂತಂದ್ರು. ಆದ್ರೆ ಮಧ್ಯ ಅಂತಂದ್ರು. ಕಲ್ ಮೇಲೆ ಕೂಡಿಸಿ ಮಗ್ಲ ಹಳ್ಳಿಗೆ ಭಿಕ್ಷಾಕ್ ಹೋದ್ರು. ಹೋಗಿ ಬರೋದ್ರಾಗೆ ಆ ಜಾಗನೇ ಬೇರೆ ಆಗಿಬಿಟ್ಟಿತ್ತದು. ಒಬ್ಬರು ಸಮರ್ಥರ ದರ್ಶನಕ್ಕೆ ಬರ್ಬೇಕಂತ ಒಬ್ಬರು ರಾಜ ಬರ್ಲಿಕ್ಕತ್ತಿದ್ದ. ಅವ್ನು ನೋಡಿದ ರಂಗನಾಥ ಸ್ವಾಮಿ ಬಿಸಿಲಾಗೆ ಕೂತಲ್ಲ, ಹೆಂಗಿದು, ಎಷ್ಟು ಅನ್ಯಾಯ ಇದು ಅಂತಂದವನೆ ಸರಸರ ತಮ್ಮ ಸೈನಿಕರಿಗೆ ಹೇಳಿದ, ಇಲ್ಲೆಲ್ಲ ರೇಷ್ಮೆ ಛತ್ ಗಿತ್ತೆಲ್ಲ ಹೊಡೆದು ಪೆಂಡಾಲ್ ಗಿಂಡಾಲ್ ಹೊಡೆದು ಎಲ್ಲ ತಣ್ಣ ನೀರಾಗಿರ ಏನಿಡೋದು ಎಲ್ಲ ಸಜ್ಜು ಮಾಡಿ ಬಂದರು. ಕಲ್ಯಾಣಿಂದ ಎಲ್ಲಿ ಕೂತಾನ್ರಿ ಅವ ರಂಗನಾಥ ಸ್ವಾಮಿ, ಬಿಸಿಲಾಗಿ ಕೂಡ್ಸಿದ್ದೇವ, ಬಿಸಿಲಾಗಿ ಏನು ಕೂಡ್ತಾನೆ ನೋಡ್ಬಾ ಇಲ್ಲಂತ. ಒಳಗೆ ಕಲ್ ಮೇಲೆ ಅಗದಿ ಟಿ ವಿಲೇ ಕೂತಿದ್ದ, ಇದ್ರ ಮೇಲೆ ಕೂತ್ಬಿಟ್ಟಿದ್ದ, ಮ್ಯಾಲೆ ಪೆಂಡಾರ. ಯಾಕೋ ರಂಗನಾಥ ನಿನಗೆ ಹೇಳಿದ್ದು ತಿಳಿದಿರೋನಂತ ರಾಮದಾಸ್ ಮಹಾರಾಜರು ಅಂದರು. ಈಗ ಇಷ್ಟೆಲ್ಲ ನಾ ಬಿಸಿಲಾಗಿ ಕುಡಿಸಿದ್ರೆ ಹಿಂಗ್ಯಾಕೆ ಕೂತಿ ಅಂದ್ರೆ
ಅದು ನಿಮ್ಮ ಸಂಕಲ್ಪ. ನಾನು ನರಸಿಂಹನೇ ಹಿಂಗದ ಅನ್ನೋರು, ನಮ್ಮ ಪ್ರಾರಬ್ಧನ್ಯಾಗ ಹಿಂಗೆ ಅದ. ನಾ ಹೆಂಗಿದ್ರು ಸಹಿತ ನನ್ನ ಮ್ಯಾಲೆ ಪೆಂಡಾಲ್ ತಯಾರಾಗ್ತದೆ. ಹಂಗೆ ಕೆಲವೊಬ್ರಿಗೆ ಹಂಗೆ ಇರ್ತದೆ. ಶಿವಾಜಿ ಮಹಾರಾಜರು ಹೋಗಿ ತುಕಾರಾಮ್ ಮಹಾರಾಜರಿಗೆ ಭೇಟಿ ಆದರು. ತುಕಾರಾಮ್ ಮಹಾರಾಜರಿಗೆ ಸಾಷ್ಟಾಂಗ ಹಾಕಿದ ಕೂಡಲೇ, ಮಹಾರಾಜ್, ನಮ್ಮ ರಾಜ್ಯದೊಳಗೆ ನೀವು ಇದ್ದೀರಿ, ಇಂಥ ಒಂದು ಮಹಾಜ್ಞಾನಿಗಳು, ನನಗೆ ಅನುಗ್ರಹ ಮಾಡಿ ನನ್ನ ಉದ್ಧಾರ ಮಾಡಿರಿ ಅಂದರು. ಅವರಂದರು, ನೋಡಪ್ಪ ಶಿವಾಜಿ, ನಿನಗೆ ಅನುಗ್ರಹ ಮಾಡೋ ನಾ ಅಲ್ಲ, ನಿನಗೆ ಅನುಗ್ರಹ ಮಾಡಲಿಕ್ಕೆ ಅವತಾರ ತೊಡ್ಕೊಂಡು ಬಂದಂಥವ್ರು ಸಮರ್ಥ ರಾಮದಾಸ್ ಮಹಾರಾಜ್ ಇರ್ತಾರೆ. ಅಲ್ಲಿ ಹೋಗು, ಅವರಿಂದ ಅನುಗ್ರಹ ತಗೋ. ಅವರು ಅದೇ ಉದ್ದೇಶಕ್ಕೆ ಅವತಾರ ತೊಟ್ಕೊಂಡು ಬಂದಾರ ಅವರು. ನೀವು ಹೋಗಿ ಅಂದ ಕೂಡಲೇ ಶಿವಾಜಿ ಮಹಾರಾಜರು ರಾಮದಾಸ್ ಮಹಾರಾಜರನ್ನ ಹುಡುಕ್ಯಾಡ್ಬೇಕಂತ ಹೋದ್ರೆ ರಾಮದಾಸ್ ಮಹಾರಾಜರು ಯಾರಿಗೂ ಸಿಗ್ತಿದ್ದಲ್ಲ ಅವ್ರು. ಯಾಕಂದ್ರೆ ಮಾರುತಿ ಅವತಾರ, ಸಮರ್ಥ, ಗುಣ ಗಂಭೀರ, ಕೀರ್ತಿ ನಿನ್ನದು ಅಪಾರ ಶ್ರೀರಾಮದಾಸ. ಅವ್ರು ಅಂತಿದ್ರು, ನಾವು ಒಟ್ಟವ್ರು ಹೊರಗೆ ಇರ್ತಿದ್ದಿಲ್ಲ. ಅವರು ಎಲ್ಲ ಒಂದು ಅಡವ್ಯಾಗ ಹೋಗಿಬಿಟ್ರಂದ್ರೆ 15 ದಿವಸಗಟ್ಟಲೆ ಹೊರಗೆ ಬರ್ತಿದ್ದಿಲ್ಲ ಅವರು. ಅವ್ರು ಹುಡುಕಿಯರು ಯಾರ ಕೇಳಿಕೊಳ್ಳಿ, ಮಹಾರಾಜರು ನೀವೆಲ್ಲಿ ನಮ್ಮದು ನೀವು ನೆಲೆ ಹಿಡಿಬೇಡ್ರಿ ಅಂತಿದ್ರು ಅವರು. ನಾವು ಸ್ವೇಚ್ಛಾಚಾರಿಗಳಪ್ಪ, ನಮಗೆ ಎಲ್ಲಿ ಬೇಕಾದಲ್ಲಿ ಹೋಗ್ತು, ನಾವು ನಮ್ಮ ಮೇಲೆ ಯಾರು ಅಧಿಕಾರಿ ಇಲ್ಲ ಅಂತೇಳಿ ಇಷ್ಟು ಒಂದು ನಿಷ್ಠರು ಮನುಷ್ಯರು ಕಡಿಕ ಚಾಪಳಕ್ಕೆ ಹೋದರು. ಒಂದು 4 ಮಂದಿನ ಕರ್ಕೊಂಡು ಬಾಜು ಸೈನಿಕರು ಇರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೋದರು. ಅಗ್ರಿ ಅಂತರಂಗದ ಇದು ಅವರು ಬಾಡಿ ಗಾರ್ಡ್ಸ್ ಕರ್ಕೊಂಡು ಹೋದರು. ಚಾಪಳದಾಗ ಹೋದ ಕೂಡಲೇ ಅಕ್ಕ ತಾಯಿಗಿದ್ಲು. ಇಲ್ಲ ಅವ್ರು ಎಲ್ಲಿರ್ತಾರೆ ನಮಗೂ ಗೊತ್ತಾಗೋದಿಲ್ಲ ರೀ ಅಂತಂದರು. ಎಷ್ಟು ಹುಡ್ಕಾಡಿದ್ರು ಸಿಗಲಿಲ್ಲ. ಆವಾಗ ಪ್ರತಾಪ್ಗಢನಾಗಿದ್ದರು ಅವರು. ಪ್ರತಾಪ್ಗಢ ಅಂತ ಪುಣಾದಂತೆಲ್ಲದ ಪ್ರತಾಪ್ಗಢನೊಳಗೆ ಅಂಬಾಬಾಯಿ ಗುಡಿ ಮಾಡಿದ್ರು. ಅಲ್ಲೇ ಅವರು ಇದು ಇತ್ತು, ಪ್ರತಾಪ್ಗಢನಾಗೆ ರಾಜಧಾನಿ ಇತ್ತು. ಆವಾಗ ಅವ್ರು ಏನು ಮಾಡಿದರೆ, ಎಂಥ ಒಂದು ಮುಮುಕ್ಷತಿರಬೇಕು, ನನಗೆ ಸದ್ಗುರುನಾಥನ ದರ್ಶನ ಆಗೋ ತನಕ ಬಾಯಾಗ ನೀರು ಸಹಿತ ಹಾಕೋದಿಲ್ಲ ಅಂತೇಳಿ ಆಕೆಗೆ ಹೇಳಿ, ಅಂಬಾಬಾಯಿಗೆ ಹೇಳಿ ಅಲ್ಲೇ ಮಲ್ಕೊಂಡು ಬಿಟ್ರು ಗುಡಿಯಾಗೆ. ಆವಾಗ ಸಮರ್ಥರೇ ಹೋಗ್ತಾರೆ ಕನಸಿನಾಗ, ಅವರು ಇದ್ರಾಗ ರಾತ್ರಿ ಹೋಗಿ ಹೇಳೋ ಶಿವಬಾ ಅಂದರು. ನೋಡ್ತಾರೆ, ಯಾರು ನೀವು ಅಂದರು. ನಾನೇ ರಾಮದಾಸು ಅಂತಂದರು. ಅದಕ್ಕೆ ತಲೆ ಮೇಲೆ ಆಶೀರ್ವಾದ ಮಾಡಿ ಒಂದು ಕಾಯಿ, ಒಂದು ಕ್ಯಾವಿ, ಇದು ಒಂದು ಏನಪ್ಪ ಅಂದ್ರೆ ಜಪಮಣಿ ಇವರು ಅವ್ರ ಕೈಯಾಗ ಕೊಟ್ಟು ಬಂದುಬಿಟ್ರು. ಮುಂದೆ ಎದ್ದು ನೋಡ್ತಾರ ಅಂದರು, ಮಹಾರಾಜರಿಗೆ ಇವ್ರು ಬಂದಾರ, ನನಗೆ ದರ್ಶನ ಕೊಡ್ತಾರಂತ ಚಾಪಳಕ್ಕೆ ಹೋದರು. ಸಂಕ್ಷಿಪ್ತನಾಗಿ ಹೇಳ್ತೀನಿ. ಚಾಪಳಕ್ಕೆ ಹೋದ ಕೂಡಲೇ ಅಕ್ಕ ತಾಯಿ ಅಂದ್ರೆ ಎಲ್ಲಿದ್ದಾರಂದ್ರೆ, ಅವರು ಇಲ್ಲೇ ರಾಮಗಢದಾಗೇನೋ ಇದ್ದಾರೆ ಅಂತೇಳಿ ಹೇಳಿದರು. ಮುಂದೆ ಅವಾಗ ಅಲ್ಲಿ ಹೋಗ್ತಾರೆ. ಹೋದಾಗ ಯಾಕೋ ಶಿವಬ ಪತ್ರ ಬರೆದಿದ್ರು. ಆ ಪತ್ರಕ್ಕಿಂತ ಮೊದಲ ಇವರು ಹೋಗಿಬಿಟ್ಟಿದ್ರು. ಇಷ್ಟು ತರಾತುರಿ ಬೇಕು ನಮಗೆ. ಏನು ಸಪ್ತಾಗ ಬರೋದು ಅಂದ ಕೂಡಲೇ, ಏನು 10ಕ್ಕೆ ಅಂತ ಹೇಳಿದ ಕೂಡಲೇ 12ಕ್ಕೆ ಬರೋದು, 12ಕ್ಕೆ ಅಂತ ಹೇಳಿದ ಕೂಡಲೇ 3ಕ್ಕೆ ಬರೋದು, ಬಂದು ಹೂವು ಹಾಕಿ ಪ್ರಸಾದ ಇವು ಏನದಲ್ಲ ನಮಗೆ ಅದ್ರದ್ದು ಇದು ಇರೋದಿಲ್ಲ. ಅವರು ಬಂದರು. ಬಂದು ಅಂದ ಕೂಡಲೇ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿ, ಗುರುನಾಥ ನನಗೆ ಅನುಗ್ರಹ ಮಾಡಿರಿ ನೀವು ಅಂದರು. ಆಯ್ತಪ್ಪ, ಅನುಗ್ರಹ ಮಾಡಿದ್ರೆ ಪೂಜಾ ಸಾಮಾನು ತಂದು ಏನು ಅಂತ ಕೇಳಿದ್ರು ಅವರು. ಅನುಗ್ರಹ ಮಾಡ್ತಾರೆ, ಪೂಜೆ ಮಾಡೋದಿರ್ತದೆ ಗುರುವಿಂದು. ಅವರಂದರು, ನೀವು ಹ್ಞೂ ಅಂದ್ರೆ ನೀ ಸದ್ಯ ತರಿಸ್ತಂತ ನೋಡ್ರಿ. ಚಾಪಳದಿಂದ ಇದಕ್ಕೆ ಯಾರು ಸಿಂಗನವಾಡಿ ಒಳಗಿದ್ರು. ಸಿಂಗನವಾಡಿ ತನಕ ಏನು ಭಾಳ ದೂರ ಇಲ್ಲ, ಅದು ಒಂದು 4-5-6 ಕಿಲೋಮೀಟ್ರ್ ಇರಬೇಕದು. ಕೂಗಾತಿಗೊಬ್ಬರು ನಿಂದಿರಿಸಿಬಿಟ್ಟಿದ್ರು ಅವರು. ಈ ಕಡೆ ನೀವು ಸ್ನಾನ ಮಾಡೋದಕ್ಕೆ ಅವು ಕೂಗು ಹೊಡೆದು ಬಿಡೋದು, ಏ ಪೂಜಾ ಸಾಮಾನು. ಆ ಕ್ಷಣದಾಗ ಪೂಜಾ ಸಾಮಾನು ಹಾಗೆ ಬಂದೇ ಬಿಟ್ಟು. ಈಗೆಲ್ಲ ಫೋನಿಗಿನವ ಇಷ್ಟು ಚಾಣಾಕ್ಷತನ. ಪೂಜೆ ಮಾಡಿದ್ರು, ಉಪದೇಶ ಕೊಟ್ಟು ಕೂಡ್ಸಿವ್ ಬಾ ಅಂತ. ಇವತ್ತಿನ ದಿವಸ ದಾಸಬೋಧನ್ಯಾಗ ಲಘುಬೋಧ ಅಂತದ ನೋಡಿ ಸಮಾಸ. ಲಘುಬೋಧ ಅನ್ನುವಂಥ ಸಮಾಸ ಅವತ್ತು ಶಿವಾಜಿ ಮಹಾರಾಜರಿಗೆ ಉಪದೇಶ ಮಾಡಿದಂತಹ ಸಮಾಸ. ಏನೂ ಇಲ್ಲದ್ರಾಗ ಏನು ಉಪದೇಶದ ನೋಡಿ ಶಿವ, ಪಂಚಭೂತಗಳಂದ್ರೆ ಗೊತ್ತವನು ಅಂತ ಕೇಳಿ. ಗೊತ್ತವಲ್ರಿ ಏನು? ಆಕಾಶ, ಭೂಮಿ ಇವೆಲ್ಲ ಏನು 5 ಹೇಳಿದರು. ಹಂಗಾರೆ ಅವಂದ್ರೇನು? ಸರಳಾಗಿ ಹೇಳ್ಬೇಕಂದ್ರೆ ಆಕಾಶ, ವಾಯು, ಅಗ್ನಿ ಇವನ್ನೆಲ್ಲ ಹೆಂಗೆ ಆಡು ಭಾಷೆಯಾಗಿ ಹೇಳಿದರು. ಇವೆಲ್ಲ ಮಹಾಭೂತಗಳು ಶಿವಬಾ ಅಂದ್ರೆ. ಹೌದ್ರಿ ಅಂತ ಇವು ಕೇಳ್ಕೊತ ಕೂತು ಬಿಟ್ಟಿದ್ರು. ಇವು ಅವು ಅಂದರೆ ಕಾಯಂ ಇರ್ತಾವಂತ ತಿಳ್ಕೊಂಡೇನು ಅಂದರು. ಕಾಯಂ ಇರೋದಿಲ್ಲ. ಅವನಿಗೆ ಕೇಳ್ಕೊತ ಕೂತು ಬಿಟ್ಟಾರ ಅವರು. ಸಮಾಧಿ ಹತ್ಲಿಕ್ಕತ್ತದವ್ರಿಗೆ. ಇವು ಕಾಯಂ ಇರೋದಿಲ್ಲ. ಇವೆಲ್ಲ ನಾಶ ಆಗ್ತಾವೆ. ಮತ್ತು ನಾಶ ಆದಮೇಲೆ ಉಳಿತದೇನು ಅಂದ್ರೆ ಆತ್ಮವಸ್ತು ಒಂದು ಉಳಿತದ. ಅದು ನಾನು ನಾಶ ಆಗ್ತಂದ್ರೆ ಅವ್ರು. ನಾನು ನಾಶ ಆಗ್ತೀನಿ, ನೀನು ಆಗ್ತೀನಿ, ಗಳಿಸಿದ ರಾಜ್ಯ ನಾಶ ಆಗ್ತದೆ, ಎಲ್ಲ ನಾಶ ಆಗ್ತದೆ. ಆದರೆ ಉಳ್ಯಾವ ಇದ್ದಾನಲ್ಲ ಆ ಪರಬ್ರಹ್ಮ ಸ್ವರೂಪ ನನ್ನಲ್ಲಿ ಇದ್ದಾನ, ನಿನ್ನಲ್ಲಿ ಇದ್ದಾನ, ಎಲ್ಲರ ಇದ್ದಾನ. ಅವೊಬ್ಬ ಉಳಿತಾನ.
ಅವನ ಒಂದು ಏನಪ್ಪ ಅಂದ್ರೆ ಸಾಕ್ಷಾತ್ಕಾರ ಮಾಡ್ಕೋದೇ ಜೀವನದ ಸತ್ಯ ಅಂತ ತಿಳ್ಕೊ ಅಂದಾಗ ಅವ್ರ ಕಣ್ಣು ಮುಚ್ಕೊಂಡು ಕೂತಿದ್ರು. ಶಿವಾಜಿ ಮಹಾರಾಜರನ್ನು ಇದು ರಾಮದಾಸ್ ಮಹಾರಾಜರು ನೋಡಿದ್ರು, ಸಮಾಧಿ ಹತ್ತಿ ಬಿಟ್ಟಿದ್ದಂತೆ. ಸಮಾಧಿ ಹತ್ತಿದ ಕೂಡ ತಲೆ ಮೇಲೆ ಕೈ ಇಟ್ಟರು, ಸಮಾಧಿಯಿಂದ ತಳಗೆ ಬಂದರು. ಎಂಥ ಆನಂದ ರೀ ಗುರುನಾಥ, ಎಂಥ ಆನಂದ. ನಾ ಇನ್ನು ಎಲ್ಲಿಯೂ ಹೋಗೋದಿಲ್ಲ, ನನಗೆ ಯಾವುದೂ ಉಪಾಧಿನೇ ಹಚ್ಚಬೇಡ್ರಿ, ಚಕ್ರ ಏನೂ ಬೇಡ ನನಗೆ, ನಾನು ನಿಮ್ಮಂತಲ್ಲಿ ಇರ್ತೇನೆ ಅಂದ ಕೂಡಲೇ ಅವ್ರು ತಿಳಿಸಿದ್ರು, ಕಳಿಸಿದ್ರು. ಇವೆಲ್ಲ ಮಾತು ಬೇರೆ. ಒಟ್ಟಿನ ಮೇಲೆ ಉಪದೇಶ ಅಂದ್ರೆ ಹಿಂಗದ, ಯಾವುದು ಪುಟೇನ ತುಟೇನ, ಪುಟೇನ ತುಟೇನ ಚಳೇನ ಢಳೇನ, ಪುಟೇನ ತುಟೇನ ಪುಟೇನ ತುಟೇನ ಚಳೇನ ಢಳೇನ, ಸದಾ ಸಂಚಲೆ मी पडते कळेना. फुटेना तुटेना चढेना ಓ ಆ ವಿಮಲ ಬ್ರಹ್ಮನ ಸ್ಥಿತಿ ಹಂಗದ ಅಂದ್ರ ಪುಟೇನ ಒಡಿಯುವುದಿಲ್ಲ ಅಂದ್ರೆ ನಾಶ ಆಗುವುದಿಲ್ಲ, ತುಟೇನ ತುಣುಕಾಗುವುದಿಲ್ಲ, ಚಳೇನ ಢಳೇನ ಅಂದ್ರೆ ಏನಿದ್ದರೂ ಯಾವ ಬಾಧನೋ ಅದಕ್ಕಿಲ್ಲ. ಎಲ್ಲ ಏನಪ್ಪ ಅಂದ್ರ ಪಂಚಭೂತಗಳು ಪ್ರಳಯದಾಗ ಹೋದ್ರು ಸಹಿತ, ಬ್ರಹ್ಮಾದಿಗಳು ಸಹಿತ ಪ್ರಳಯದೊಳಗೆ ಅವರಲ್ಲಿ ವಿಲೀನ ಆದರೂ ಸಹಿತ ಕೊನೆಗೆ ಅವರೆಲ್ಲ ಹೋಗಿ ಅಲ್ಲೇ ಕೊಡ್ತಾರೆ. ಖರೆ ಆ ವಸ್ತುವಿಗೆ ಮಾತ್ರ ಯಾವ ರೀತಿ ವಿಮಲ ಬ್ರಹ್ಮನ ಸ್ಥಿತಿಗೆ ಯಾವ ರೀತಿ ಬಾದ್ರ ಇಲ್ಲ ಅಂತಾರೆ, ಅದು ವಿಮಲ ಬ್ರಹ್ಮನ ಸ್ಥಿತಿ ಅದ. ಇಷ್ಟೇ ಅಲ್ಲ, ಸದಾ ಸಂಚಲೆ ಎಲ್ಲ ಕಡೆ ಅದ. ಈಗ ಇಲ್ಲಿಯೂ ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ, ಇಲ್ಲಿಯೂ ಅದ. ಅದಕ್ಕಂದ್ರೆ ಅವರು ಪರಬ್ರಹ್ಮತೆ ಏಕಲೆ ಏಕದಾಂಚ ಸಕಳಾಸಿ ವ್ಯಾಪಿಲೆ ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳ ಠಾಯಿ. ಎಲ್ಲ ಕಡೆ ಅದ, ಎಲ್ಲ ಕಡೆ ತುಂಬೇದ, ಒಳಗ ಹೊಳಗ ಎಲ್ಲ ಕಡೆ ಅದ. ಆದರೂ ಸಹಿತ ಕಾಣಿಸಬೇಕಾತಂದ್ರೆ ಸದ್ಗುರುನಾಥನ ಕೃಪಾ ಬೇಕು. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ, ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ಆಗಮ ನಿಗಮ ಸಂತ ಸಮಾಗಮ, ಆಗಮ ನಿಗಮ ಸಂತ ಸಮಾಗಮ, ಸದ್ಗುರು ವಚನಿ ಪಾಹೆ, ಸದ್ಗುರು ವಚನಿ ಪಾಹೆ. ಪ್ರಗಟ ನಿರಂಜನ ಪ್ರಗಟ ನಿರಂಜನ ಪ್ರಗಟ ನಿರಂಜನ ಆಯೇ. ಆಗಮ ನಿಗಮ ಅಂತಾರವ್ರು, ಅದನ್ನೇ ನಿಜಗುಣ ಸೇವೆಗಳಂದ್ರು. ನಿಗಮಾಗಮದಳು ನಂಬಿಕೆ ಇಡಂದ್ರು ಅವರು. ನಿಗಮಾಗಮ ಅಂದ್ರೆ ಏನು? ನಿಗಮ ಅಂದ್ರೆ ಹೋಗುದು, ಆಗಮ ಅಂದ್ರೆ ಬರುದು. ಈಗ ನಾವು ಬಂದೆವು, ಎದಕ್ಕೆ ಬಂದೆವು? ಹುಟ್ಟಿ ಬಂದೇವಿಲ್ಲ ನಾವು. ಎದಕ್ಕೆ ಬಂದೇವು ಅಂದ್ರೆ ಹೋಗ್ಯವಂತೇಳಿ ಬಂದೆವು. ಮತ್ತೆ ಹೋಗ್ಯಾವ ಅದಕ್ಕೆ ಅಂದ್ರೆ ಬರೋ ಸಂಬಂಧ ಹೋದಂಗಾಗ್ಯದ ನಾವು. ಯಾಕಂದ್ರೆ ಪ್ರಪಂಚ ಹಿಡ್ಕೊಂಡು ಕೂತ್ ಬಿಟ್ಟೆವು. ಸದ್ಗುರುಗಳು ಹೇಳಿದಂತ ಸಾಧನ ಮಾಡಲಿಲ್ಲ, ಸದ್ವಸ್ತುವನ್ನು ಕಾಣಲಿಲ್ಲ. ಇದೇ ಪ್ರಪಂಚ, ಹೆಂಡ್ರು ಮಕ್ಕಳು ಅದು ಇದು ಎಲ್ಲ ಏನಪ್ಪ 108 ಉಪಾಧಿ ಒಳಗೆ ಸಿಲುಕಿ ನಾವು ಹೋದೆವು. ಖರೆ ಹೋದ್ರು ಸಹಿತ ಬಂದೆವು. ಈಗ ನಾವೆಲ್ಲರೂ ಹಿಂಗೆ ಹೋದೆವು ಅಂತ ತಿಳ್ಕೊರಿ ನೀವು. ಏನು ಸಮರ್ಥರ ನಿರ್ಗುಣದಾಗ ಹೋಗಿ 50 ವರ್ಷ ಆದರೂ ಸಹಿತ ನಾವು ನಮ್ಮ ಪ್ರಪಂಚದಿಂದ ಹೊರಗೆ ಬರಲಿಲ್ಲ, ದೇಹ ಬುದ್ಧಿಯಿಂದ ಹೊರಗೆ ಬರಲಿಲ್ಲ, 108 ಉಪಾಧಿಯಿಂದ ಹೊರಗೆ ಬರಲಿಲ್ಲ ಅಂದ್ರೆ ನಾವು ಮತ್ತೆ ಬಂದೇ ಬರ್ತೇವೆ. ಮತ್ತೆ ಮಹಾರಾಜರು ಉಪದೇಶ ಕೊಟ್ಟಾರ್ರಿ, ಅವರ ಏನು ಮಾಡ್ತಾರ ಮಾಡೋ ಲೆಕ್ಕ ಅಂತಂದ್ರೆ ಮಹಾರಾಜರು ಏನೂ ಮಾಡುವುದಿಲ್ಲ. ಮಾರ್ಗ ತೋರಿಸಿನಿ ನಡೀರಿ ಅಂತ ಹೇಳಿನಿ, ನಡಿ ಅಂತಾರವ್ರು. ನೀ ನಡಿಲಾರ್ದ ವಿಜಾಪುರ ಹಂಗೆ ಬರ್ತದೋ ಅಂತಾರವ್ರು. ಕುಬಕಡ್ಡೆಗೆ ನಿಂತಿ ವಿಜಾಪುರಕ್ಕೆ ಹೋಗಂತ ಹೇಳ್ಯಾರ್ರಿ ಮಹಾರಾಜರು. ವಿಜಾಪುರಕ್ಕೆ ಹೋಗಂತ ಹೇಳ್ಯಾರ. ಹೌದಪ್ಪ ಹೋಗಂತ ಹೇಳ್ಯಾರ, ನೀನ್ ನಡಿಬೇಕಲ್ಲ. ನಿಂತಲ್ಲೇ ನಿಂತಿ ವಿಜಾಪುರ ಸನೇಕ್ ಬಂದನಿ ಅಂದ್ರ ಹಂಗಾಗ್ತದೋ ಶ್ರೀಕಾಂತ್? ಅದ ನಡಿ ಅಂತಾರ. ಒಂದೇ ಹೆಜ್ಜೆ ನಡೀನಿ, ಇವತ್ತೊಂದು ಹೆಜ್ಜೆ ನಡಿ, ಒಂದ್ ಹೆಜ್ಜೆ ಆ ಗುರಿಗೆ ಸಮೀಪ ಆಗ್ತದೆ.
ಒಂದೊಂದ್ ಸಪ್ತಾಹದಾಗ ಒಂದ್ 4 ಹೆಜ್ಜೆ ನಡೀದು ಮಾಡಲ್ಲ ಅಂತಾರ. ಸದಾ ಸಂಚಲೆ ಮೀಪಣೆ ಎಲ್ಲಾ ಕಡೆ ಇದ್ರು ಸಹಿತ ಯಾಕೆ ತಿಳಿವಾಲ್ತು ಅನ್ನೋದಕ್ಕೆ ಅವ್ರಂತಾರ ನಿನ್ನಂತಲ್ಲಿ ಮೀಪಣ ಅನ್ನುವಂಥದ್ದು. ನಿನ್ನಂತಲ್ಲಿ ಅಹಂಕಾರ ಬಂದು ಸೇರ್ಕೊಂಡದ. ಆ ಅಹಂಕಾರ ಹೋಗೋ ತನಕ ಮೀಪಣೆಯಂತೆ ಕಳೆನ. ಅದೇನಂತಾರಲ್ಲ, ಅಹಂಕಾರದ ನೊಣ ನುಂಗಿದಾಗ ಊಟ ಹೆಂಗ ರುಚಿ ಅಂತ ಮರಾಠಿ ಶೋಕನಾಗಂತ. ಹಂಗಾರ ಮೀಪಣೆ ನಮಗೆ ಹೆಂಗ ಬಂದಂತ ನಮಗಂತೂ ಬಂದಿಲ್ಲ. ನಾ ಅಂತನ ಹಂಗ. ಆದ್ರೆ ಮಹಾರಾಜರು ಅನ್ಬೇಕಲ್ಲ, ನೀವು ಹಂಗೆ ಅಂತ್ರಿ ನಾವು ಅಹಂಕಾರ ಏನ್ರಿ ಈ ಮಾರ್ಗಕ್ಕೆ ಬಂದ್ಮೇಲೆ ಅಹಂಕಾರ ಏನೇನೂ ಇಲ್ಲ. ಅಹಂಕಾರ ಏನೂ ಇಲ್ಲ ಅಂದ್ರೂ ಸಹಿತ ಅಹಂಕಾರದ ಅಂತ ತಿಳ್ಕೊಳ. ಅದು ಏನೂ ಇಲ್ಲರೇ ಅನ್ನೋದಾದ್ರೆ ನಿಮಗೆ ಅದು ಅದಲ್ಲ ಒಳಗ. ಅದಕ್ಕೆ ಸಮರ್ಥರ ಅಂದ್ರು ಮೀಪಣೆ ಕಳೇನ ಮೀಪಣೆ ನಾ ಕಳಿ ಬಂದದ್ದು ಗೊತ್ತಾಗೋದಿಲ್ಲ. ಮತ್ತೆ ಹೆಂಗ್ ಗೊತ್ತು ಮಾಡ್ಕೋಬೇಕ್ರಿ? ಮೀಪಣೆ ಭಕ್ತಿ ಮಾವಳಿ. ನೀ ಮೊದಲು ಏನು ಭಕ್ತಿ ಮಾಡ್ತಿದ್ದಿಲ್ಲ, ಇದೇ ಕಾಡ್ಸಿದ್ರು ಸಪ್ತಾಹ ಇವತ್ತಿನ ದಿವಸ ಎಷ್ಟು ಮಂದಿ ಕೂತಿದ್ರು ಅಂತಿದ್ರು. ಕಾಡಸಿದ್ದೇಶ್ವರ ಮಹಾರಾಜ್ ಸಪ್ತಾಹ ಎಲ್ಲಾ ದಿವಸಕ್ಕಿಂತ ಹೂವಿನ ದಿವಸ ಬಂದು ತುಂಬುತ್ತಿತ್ತು. ಈಗೂ ಅರ್ಥ ಐತಾಡ್ರಿ, ಪೆಂಡಾಲ್ ದೊಡ್ಡದು ಹಾಕ್ಯಾರ ಅಂತ ನೀವು ಏನ್ರಿ ನೆವ ಹೇಳ್ಬೋದು ಖರೆ. ಯಾಕಂದ್ರ ಆ ಮೊದ್ಲಿನ ಭಕ್ತಿ ಒಣಗಿ ಹೋಗ್ಯದ. ಹರಿದು ಬರ್ಬೇಕನ್ನುವಂಥದ್ದು ಯಾಕೆ ಒಣದು ಹೋಗ್ಯದಂದ್ರ ಅಹಂಕಾರ ಬಂದದ ಕೊಳಗೆ. ಮೀಪಣೆ ಭಕ್ತಿ ಮಾವಳೆ, ಮೀಪಣೆ ಶಕ್ತಿಗಳೇ ವೈರಾಗ್ಯಾತಿ. ಹಿಂಗಾಗಿ ಮೊದಲು ಏನ್ ಮಹಾರಾಜರ ಸಂಬಂಧ ತ್ಯಾಗ ಮಾಡುವಂತದ್ದು ನಮ್ಮಂತಲೇ ಅಂತ ಒಂದು ತ್ಯಾಗ ವೈರಾಗ್ಯ ಇತ್ತಲ್ಲ, ಆ ವೈರಾಗ್ಯ ಕಡಿಮೆ ಆಗ್ಯದ. ಮುಖ್ಯ ಪಾಯಿದೆ ಅನುತಾಪ, ಮುಖ್ಯ ಅನುತಾಪ, ಮುಖ್ಯ ಪಾಯಿದೆ ಅನುತಾಪ, ಮುಖ್ಯ ಪಾಯಿದೆ. हेती वैराग्याते रूप, हेती वैराग्याते रूप, मुख्य पाहिजे अनुताप, मुख्य पाहिजे अनुताप, मुख्य पाहिजे. हेती वैराग्याते रूप, वैराग्याते रूप, वैराग्याते रूप, हेती वैराग्याते रूप. ताळला ताळा. अनुताप मुख्य पाहिजे, अनुताप मुख्य पाहिजे. ಅನುತಾಪ ಇದ್ರೆ ಮಾತ್ರ ವೈರಾಗ್ಯ ಪ್ರಾಪ್ತವಾಗ್ತದೆ ಅಂತಾರ ಅವರು. ಮತ್ತ ವೈರಾಗ್ಯ ಇರ್ಲಿಲ್ಲ ಅಂತ ತಿಳ್ಕೋರ್ ನೀವು. ವೈರಾಗ್ಯ ಪರತೆ ಭಾಗ್ಯ ನಾಹಿ ಅಂತ ಸಮರ್ಥ ಹೇಳ್ತಾರ. ವಿವೇಕ ವೈರಾಗ್ಯ ನಿರೂಪಣದಾಗ ಹೇಳ್ತಾರ, ವೈರಾಗ್ಯ ಅಲ್ಲ ಮಹದ್ಭಾಗ್ಯ ಹತಾಸಿ ಆಲೆ. ಮಹದ್ಭಾಗ್ಯ ಅಂದ್ರೆ ಸದ್ಗುರುಗಳು ನಮಗ್ ಸಿಕ್ಕರು, ಅವರ ಸಾನ್ನಿಧ್ಯ ಸಿಕ್ತು. ಆದ್ರ ನಿನ್ನಂತೆಲ್ಲ ವೈರಾಗ್ಯ ಬರ್ಲಿಲ್ಲ ಅಂದ್ರ ಹೋಗಿ ಮಹಾರಾಜರಂತೆಲ್ಲ ಕೂತ್ ಮಾತಿನ ಪ್ರಪಂಚದ ಬಗ್ಗೆನೇ ಕೇಳಿಕತ್ತಿ, ಗುರುನಾಥ ನನಗಿದು ಏನು ಬೇಡಪ್ಪ, ನಿನ್ನ ಸ್ವರೂಪ ಸಾಕ್ಷಾತ್ಕಾರ ನನಗೆ ಮಾಡಿಸಂತ ನೀ ಕೇಳಿದೇನಪ್ಪ ಒಮ್ಮೆಲೆ. ಯಾಕಂದ್ರೆ ವೈರಾಗ್ಯ ಬಂದ. ಯಾಕೆ ವೈರಾಗ್ಯ ಬಂದಿಲ್ಲ? ಅಹಂಕಾರ ಬಂದದ. ಯಾಕೆ ಭಕ್ತಿ ಒಣಗ್ಯದ? ಅಹಂಕಾರ ಬಂದದ. ಯಾಕೆ ಜ್ಞಾನ ಶುದ್ಧತೆ ಅದಾಗಿಲ್ಲ ಅಂದ್ರ ಜ್ಞಾನ ನಾ ತಿಳ್ಕೊಂಡನುವಂತಹ ನೊಣವನ್ನ ತಿಂದಿ ಊಟ ಜೋಡಿ. ನಾವಂತೇವು ಭಕ್ತಿ ಜ್ಞಾನ ವೈರಾಗ್ಯ ಇವು ಮೂರು ಬೇಕೇ ಬೇಕು. ಯಾವ ಬೇಕೇ ಬೇಕು ಅವನ್ ಬಿಟ್ಟೆವು, ಯಾವ ಬೇಡ ಅದನ್ನ ಹಿಡ್ಕೊಂಡೆವು. ಹಿಂಗಾಗಿ ಹೋಗುದು ಬರುದು, ಹೋಗುದು ಬರುದು, ಹೋಗುದು ಬರುದು. ಯಾಕೆ ಹೋದೇವ್ ಗೊತ್ತಿಲ್ಲ, ಯಾಕೆ ಬಂದೇವ್ ಗೊತ್ತಿಲ್ಲ. ಸಾತಾರ್ಕರ್ ಮಹಾರಾಜರು ಒಂದು ದೃಷ್ಟಾಂತ ಕೊಡ್ತಿದ್ರು. ಸುಭಾಸ ಗಡಿಯಾಳದ್ದು, ಲೋಲಕ್ ಗಡಿಯಾಳದ್ದು. ಅದ್ ಮೊದಲು ಲೋಲಾಕಿತ್ತು ನೋಡದು.
ಟಿಕ್ 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 ಎಷ್ಟು ಚಂದ ಇತ್ತು ಅದು. ಅಗದಿ ಚಂದ ಸ್ಟೀಲಿಂದ ಅಗದಿ ಏನು ನಮ್ಮ ಓಟ್ ಕಾಣುತ್ತಿತ್ತು, ಮನಿದೆಲ್ಲ ದೃಶ್ಯಗಳು ಕಾಣುತ್ತಿದ್ದು. ಟಿಕಕ್ 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 ಟಿಕಕ್. ಸಾಬರ್ಕರ್ ಮಹಾರಾಜರು ಅಂದ್ರು, ಏನ್ ನಡೆಸಿ ಓನಿ ಅಂದ್ರು. ಅವ್ರು ಹೇಳೋ ಪದ್ಧತಿ ಏನ್ ನಮ್ ಕೆಲಸ ಇದರಿಂದ ಕುರುಬು ಕಡಿ ಸಪ್ತ, ಕಾರ್ಮಿಕ ಸಪ್ತ, ಕೊರವಿ ಸಪ್ತ, ಅಸರಕ್ಕೆ ಸಪ್ತ, ತಾಳಿಕೋಡಿ ಸಪ್ತ, ತಲೋಡಿಗೆ ಸಪ್ತ, ಸಪ್ತ 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 ಸಪ್ತ. ನಾ ಹಾಡಿದೆ, ನಾ ಬಾರಿಸಿದೆ, ನಾ ಹೇಳಿದೆ. ಸ್ವಲ್ಪ ನಿಂದ್ರ ಅಂತ ಅವ್ರು ಅಂದ್ರಂತ. ನಮ್ ಕೆಲಸನೇ ಹಿಂಗೆ ಅದ ಅಂದ್ರು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ನಗಲಿಕ್ಕೆ ಹತ್ರಂತ ಅವರು ಹಿಂಗ ಆ ಕಡೆ ಆ ಸತ್ತಾಕ್ ಹೋಗ್ತೀವಿ, ಈ ಸತ್ತಾಕ್ ಬರ್ತೀವಿ, ಈ ಸತ್ತಾಕ್ ಹೋಗ್ತೀವಿ. ಅಲ್ಲಿ ಮನಗಂಡ ಆತು, ಇಲ್ಲಿ ಮನಗಂಡ ಆತು. ಒಮ್ಮೆ ಪ್ರವಚನ ಮನಗಂಡ ಆತಂತೆ, ಒಮ್ಮೆ ಪ್ರಸಾದ ಮನಗಂಡ ಆತಂತೆ. घक्का गेली पळे गेली, घक्का गेली पळे गेली, तास वाजे झणाना, आयुष्याचा नाच होतो रामकारे म्हणाना. घक्का गेली पळे गेली, आयुष्याचा नाश होतो रामकारे म्हणाना. घक्का गेली. टिक 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 टिक. निमेष होतो, तास होतो, दिवस होतो, तिंगळू होतो, वर्षू होतो. टिक 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 टिक. घक्का गेली पळे गेली, तास वाजे झणाना, आयुष्याचा नाश होतो रामकारे म्हणाना. घक्का गेली पळे गेली, घक्का गेली पळे गेली, तास वाजे झणाना, आयुष्याचा नाश होतो रामनाम म्हणाना. रामकारे म्हणाना. एक प्रहर, दोन प्रहर, तीन प्रहर गेली. एक प्रहर हगल नाग प्रहरा, रात्री नाग प्रहरा. एक प्रहर, दोन प्रहर, तीन प्रहर गेली. चारी प्रहर संसाराने चावटीने नेली. घक्का गेली. रात्री नागप्रवारा, रात्र काही झोप काही, रात्र काही झोप काही, स्त्री संगे गेली. रात्र काही झोप काही, स्त्री संगे गेली. ऐशी आका प्रहराच्या वासलात झाली. घक्का गेली. रामकारे म्हणाना. दास म्हणे ತಾಸಬರ ಸಮರ್ಥ ಒಂದು ತಾಸು ಧ್ಯಾನ ಕೂಡ್ರಿ ಅಂತಾರ ಅವರು. ತಾಸಬರ ದಾಸಮಣೆ ತಾಸಬರ ಸ್ಮರಣ ಸಕಲ ದೇತು ಮಾಡಿ ನೋಡ್ರಿ ಅಂತಾರ. ಒಂದು ತಾಸು ಧ್ಯಾನ ಮಾಡಿದ ಅಂದ್ರೆ ಇಡೀ ಹಿಂದಿನ ಜನ್ಮ ಸಹಿತ ಸ್ಮರಣ ಬರ್ತದೆ ನಿಮಗಂತ. दासमणे तासभरा स्मरण सकला देतो. क्षणोक्षणी राम म्हणा म्हणून जनका येतो. घक्का गेली. टिक 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 हो ಹಂಗ ನಮ್ಮದು ಆ ಲೋಲಕ್ಕದ ಗಡಿಯಾರ ಗತಿ ಆಗಿದೆ. ವರ್ಷದಾಗ 27 ಕಡೆ ಮತ್ತೆ ಹಂಗೆ ಸತ್ಸಂಗಗಳು
ಅಡ್ಡಾಡ್ಲಿಕ್ಕೆ ಕರೆ ಅರ್ಥ ಆಗಲಿಲ್ಲ ಅಂದ್ರೆ ಅದು ಹೆಂಗೆ ಅರ್ಥ ಮಾಡ್ಕೋ ಸಂಬಂಧ ಏನು ಬೇಕು ಅಂದ್ರೆ ಅಹಂಕಾರ ಕಳ್ಕೋಬೇಕು. ಸಮರ್ಥನಂತರ ಮೀಪಣೆ ಕೈಸೇನಿ ಸಾಹಿ ते ಭಗವಂತಿ ಕೈಸೇನಿ ಸಾಹಿ. ಮೀಪಣ ಈ ಅಹಂಕಾರ ಅನ್ನುವಂತ ನಮ್ಮೊಳಗೆ ಸೇರಿಕಿಲ್ಲ ನೋಡ್ರಿ. ನಮ್ಗೆ ಯಾರಿಗಾರ ಅಂತ ಅಹಂಕಾರ ಸ್ವಲ್ಪ ಮಾತಾಡಿದ ಫರಕ್ ಈ ಶಂಕರನಿಗೆ ಅಹಂಕಾರ ಬಂದವರು. ಅವನು ನಡೆದು ಟಿವಿ ನೋಡು ಈಗ ಅಹಂಕಾರ ಒಳಗೆ ಸೇರ್ಯದ. ನಾನೇ ದೊಡ್ಡ ಕೀರ್ತನಕಾರ, ನಾನೇ ದೊಡ್ಡ ಪ್ರವಚನಕಾರ. ಅವ್ನು ಬಂದೋದ ಗೊತ್ತಿಲ್ಲ, ಆದ್ರೆ ಬಂದವ್ರಿಗೆ ಮಾತ್ರ ಇದು ಬಂದಿರ್ತದ. ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾರಿ ಓ ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ, ಅವರವರ ಸದಾಚರಣೆ ನಮಗೇನು ಮೋಕ್ಷವು ಕೊಟ್ಟಿತ್ತು. ಈಗ ಸುಭಾಷ್ ಭಯಂಕರ ಸೇವೆ ಮಾಡಿ ಹೌದಪ್ಪ, ಅವ್ ಮಾಡ್ಲಿಕ್ಕತ್ತಾನ ಅವಾಗ ಮೋಕ್ಷ ಸಿಗ್ತದ. ಅವಾಗ ಸಿಗ್ತ ಅಂದ್ರೆ ಬರೀ ಸಿಂಗಡವ್ರು ನಮ್ಮ ಜೋಡಿ ನೀವು ಬರ್ರಿ ಅಂತ ಅದು ಬರ್ತದ ಅನ್ನೋ ಸಾಧ್ಯ ಇಲ್ಲ. ಅದು ನಾನೇ ಮಾಡ್ಬೇಕು. ಅದಕ್ಕೆ ನೀ ತಿನ್ಲಾರ್ದ ನೀ ತಿಂದ್ರಿ ನೀ ಹೊಟ್ಟೆ ತುಂಬಿದಿಲ್ಲ ನನಗ ನಾ ಅಲ್ಲಿ ಅಂದ್ರ ನಿನ್ನ ಹೊಟ್ಟೆ ತುಂಬಿದ್ರೆ ನನಗೆ ಹೆಂಗೆ ಡರಿ ಬರ್ತದೋ ಅದು ಐತ. ಹೌದಲ್ಲ, ನಾವೇ ತಿನ್ಬೇಕಲ್ಲ. ಅದಕ್ಕೆ ಸಮರ್ಥ ಕಳ್ಕಳಿಂದ ತರ ಇದೇನದಲ್ಲ, ಇದು ಕಾಣಿಸ್ತಲ್ಲ, ಇದು ನಾ ಆತು ನೀ ಆತು ಎಲ್ಲರೂ ಆತು ಕಾಣಿಸುವಂತ ಈ ಚಂದ ಇದು ನೋಡ್ರಿ. ಚಂದಕ್ಕಾಗಿ ಇಡೀ ವಿಶ್ವನೇ ಪ್ರಯತ್ನ ನಡೆಸಿಬಿಟ್ಟದ. ಇವತ್ತಿನ ದಿವಸ ಎಲ್ಲರೂ ಶ್ರೀಮಂತರು, ಫ್ಯಾಕ್ಟ್ರಿಗಳು ಶ್ರೀಮಂತರು ಯಾಕಾದಂದ್ರೆ ಅವ್ರು ಇಂಥವು ಯಾವ ಫ್ಯಾಕ್ಟ್ರಿ ತಗೊಂಡ್ರೆ ಆಗ್ತಿದ್ರ. ಇವು ಕ್ರೀಮ ಗೀಮ ಇವತ್ತರ ಫ್ಯಾಕ್ಟ್ರಿ ತೆಗೆದ್ರೆ ನೋಡ್ರಿ, ಒಂದೊಂದು ಕ್ರೀಮ ಹಣಿಗೆಗೊಳಗೆ 10 ಹಣಿಗೆ ಅವ. ಒಮ್ಮೆ ಮೊದಲು ಹಣಿಗೆ ಹಿಕ್ಕೋ ಹಣಿಗೆ ಬೇರೆ, ಎರಡನೇ ಸರಿ ಹಿಕ್ಕೋದು ಬೇರೆ. ಮೊದಲು ದೊಡ್ಡ ದೊಡ್ಡ ಇದು ಇರ್ತಾವ ಕಿಂಡಿಗಳು, ಆಮೇಲೆ ಅದಕ್ಕಿಂತ ಸಣ್ಣ ಕಿಂಡಿ, ಅದಕ್ಕಿಂತ ಸಣ್ಣ ಕಿಂಡಿ, ಅದಕ್ಕಿಂತ ಸಣ್ಣ ಕಿಂಡಿ, ಅದಕ್ಕಿಂತ ಸಣ್ಣ ಕಡಿಕೆ. ಹಂಗಂದ್ರೆ ಒಳಗಿನ ಹೇನುಗಳು ಗೀನುಗಳು ನುಸಿ ಗಿಸಿ ಇರ್ತಾವಲ್ಲ ಅವು ಸಹಿತ ಹೊರಗೆ ಬರಬೇಕು. ಸ್ನಾನ ಮಾಡಿರ್ತಾರ ಅವಾಗೂ ಹಚ್ಕೋ ಸಬ್ಕಾರ ಬೇರೆ. ಮುಂದೊಂದು 10 ನಿಮಿಷ ಆದ್ಮೇಲೆ ಮತ್ತೆ ಹೊರಗೆ ಹೋಗು ಬಂತಿಲ್ಲೋ, ಮತ್ತದು ಕ್ರೀಮ್ ಹಚ್ಕೊಂಡು ಹಿಂಗೆ ತಿಕ್ಕೊಂಡು ಒಟ್ಟ 7 ಪದರ್ನಾಗ ಈಗ ಯಾರ್ದು 7 ಪದರ್ ಉಳಿದಿಲ್ಲ ಸುಭಾಸ. ಭಾಳ ಆದ್ರೆ ಒಂದು 2 ಪದರ್ ಅವ. ಆ 2 ಪದರ್ನಾಗ ಹಾಯ್ಸ ಒಳಗಿನ್ನೂ ಕಾಣಿಸ್ತಾವ, ಅದಕ್ಕೆ ಇವ್ರಿಗೆ ಚಂದ ಅನಿಸ್ತದ. ಅವು ಒಂದು 2 ಪದರ ತೆಗೆದದ್ದು ಎಕ್ಸ್ರೇ ತೆಗಿಸಿ ನೋಡ್ರಿ ನೀವು. ನಿಮ್ಮ ಮೂತಿ ನಿಮ್ಮ ಕಣ್ಣ ಹಿಂಗ 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 ಇವು ಹಲ್ಲಂತ್ರಿ ಹಿಂಗೆ ಕಾಣಿಸ್ತಿರ್ತಾವ ಎಕ್ಸ್ರೇದವು. ಮತ್ತು ಇದಕ್ಕೆ ಏನು ಚಂದ ಅಂತ ಬದುಕೋದು, ಏನು ಇದ್ರ ಸಂಬಂಧ ಜೀವನ ತೆಗೆದು ಮಹಾರಾಜರು ನೀಡಿದಂಥ ಇದನ್ನು ಬಿಟ್ಟುಕೊಂಡು ಈ ಚಂದ ಚಂದ ಅಂದ್ರೆ ಅದಕ್ಕೆ ಸಮರ್ಥರಂದ್ರು. ಚಂದಮನಾಗೆ ಅಖಂಡ ಸದ್ಗುರು ಸಮರ್ಥ ಚರಣಾಂಚ ಯಾವಿನ ದುಸ್ತರ ಸಾಗರ ತರಣ ಮಾರ್ಗನ ಶೇಷಾಚ ಮಾರ್ಗನ मना तुला हे बीज सांगतो संत राजभावात ऐसा ಮನಾಗೆ ಅಖಂಡ ಸದ್ಗುರು ಸಮ. ಇದನ್ನ ಚಂದ ನೋಡ್ರಿ. ಈ ಶರೀರ ಚಂದ ನೀ ಎಷ್ಟು ಮಾಡಿಕೊಂಡ್ರು ಸಹಿತ ನಿಮ್ಗೆ ಅಕಸ್ಮಾತ್ ಬಹಳ ಚಂದ ನಾ ಚಂದ ಇದ್ದು ನೋಡಿದ್ರೆ ವಾರಕ್ಕೊಮ್ಮೆ ಯಾವುದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬರ್ರಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಮಲ್ಕೊಂಡವ್ರದು ಅವ್ರ ರೋಗಗಳು, ಅವ್ರ ಹುಣ್ಣುಗಳು, ಅವ್ರ ಕೀವ, ಅವ್ರ ಇದು ಎಲ್ಲೂ ರಕ್ತ ಮಾಂಸಗಳ ಮೇಲೆ ಚರ್ಮದ ಹೊದಿಕೆ, ಒಳಗೆ ಮಲ ಮೂತ್ರ ಕ್ರಿಮಿ ರಾಶಿ ಏವಮ್ಮಳ ಮೂತ್ರ ನಿವಮನ ಹೇಚಿ ದೇಹಾಚೆ ಜೀವನ ಏನೇಚಿ ದೇಹವಾಡೇ ಜಾಣ ಯದರ್ತಿ ಏನು ಸಂಶಯ ಇಲ್ಲಪ್ಪ ಅಂತೇಳಿ ಗರ್ಭ ದುಃಖ ಜನ್ಮ ದುಃಖ ನಿರೂಪಣದಾಗ ಸಮರ್ಥನೆ ಹೇಳ್ತಾರ. ಇಲ್ಲಿ ಒಟ್ಟಿನ ಮೇಲೆ ತಯಾ ಏಕರೂಪಾಸಿ ದೂಜೇನ ಸಹಾಯ. ಆ ಒಂದು ಸ್ವರೂಪದೊಳಗೆ ನೀವು ಹೋಗಿ ಲಯ ಆದ್ರೆ ಪರಬ್ರಹ್ಮ ಸಕಲ ಪರತೆ ಮೊದಲೇ ಓವಿ. ಅದು ಎಲ್ಲದಕ್ಕಿಂತ ಬ್ಯಾರೆ ಆದ ಕರೆ ತಯಾಸ ಪಾಹಾತ ಅಪಣ ಚೀತಿ. ಅದನ್ನು ನೀನು ನೋಡ್ಲಿಕ್ಕೆ ಹೋದಂದ್ರೆ ನೀನೇ ಬ್ರಹ್ಮ ಸ್ವರೂಪ ಆಗಿಬಿಡ್ತಿ ಅಂತ. ಅದರೊಳಗೆ
ಲಯ ಹೊಂದಿದಂಥ ವಿಮಲ ಬ್ರಹ್ಮನ ಸ್ಥಿತಿ ಅದಲ್ಲ, ಅದು ಮತ್ತೆ ಯಾರ್ದು ಅಲ್ಲ, ನಮಗೆ ಅನುಗ್ರಹ ಮಾಡಿದಂತಹ ಸದ್ಗುರುಗಳದ್ದದ. ಅಂಥ ಸದ್ಗುರುಗಳ ಒಂದು ಕೃಪೆಗಾಗಿ ನಾವು ಸರ್ವತೋ ಏನಪ್ಪಾ ಅಂದ್ರೆ ಸರ್ವಾರ್ಪಣ ಭಾವದಿಂದ ನಾವು ಅವ್ರ ಸೇವಾ ಮಾಡಿದ್ದೇವೆ ಅಂದ್ರೆ ಅವ್ರು ಸಂತೋಷಗೊಂಡ್ರೆ ಮಾತ್ರ ವಿಮಲ ಬ್ರಹ್ಮನ ಸ್ಥಿತಿಯ ಅನುಭವ ನಮಗೆ ನಿಮಗೆ ಆಗ್ತದೆ. ಅದನ್ನು ಬಾಯಿಲೆ ಹೇಳಿಕ್ ಬಂದು ಬ್ರಹ್ಮಾಸಿ ಶಬ್ದ ಚೀನಾಗೇನ ಕಲ್ಪನಾ ಕಲ್ಪೂಸಕೇನ ಕಲ್ಪನಾತೀತ ನಿರಂಜನ ವಿವೇಕೆ ಊಳಕ. ಹಂಗಾರೆ ಹೆಂಗ್ರಿ ಅಂದ್ರೆ ಶುದ್ಧ ಸಾರತೆ ಶ್ರವಣ ಶುದ್ಧ ಪ್ರತ್ಯಯಾತೆ ಮನನ ವಿಜ್ಞಾನಿ ಪಾವತ ಉನ್ಮನ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ ಒಬ್ಬಾರ ಕುಮಾಯಿ. ಓ ಅದಕ್ಕೆ ಕೊನೆಗೆ ಸಮರ್ಥ ಹೇಳ್ತಾರ ಬೈರಿ तया एक रूपासी दूजे न साहे 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 तया एक रूपासी दूजे न तया एक मना संत अनंत टूटे ना टूटे ना चले ना डले ना सदा संजले ना टूटे ना चले ना डरे ना आकल्पा ईश्वावी तयाकुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रसा माझा विठ्ठुदासा भाविकाची नामा म्हणे तया असावे कल्याण ज्या मुख निदान पांडुरंग ठोपार कुमाये ठोपार कुमाये ठोपार कुमाये ठोपार कुमाये बोला पुंडली